ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತ ಸಾರದ 7ನೇ ಪಂಚತನ್ಮಾತ್ರಾ ಸಂಧಿ. ಅದರಲ್ಲಿ ಈ ಹಿಂದೆ 5 ಶ್ಲೋಕಗಳು ಸಮಾಪ್ತಿಯನ್ನು ಕಂಡಿದ್ದು. 6ನೇ ಶ್ಲೋಕವನ್ನು ನಾವು ಶ್ರವಣ ಮಾಡೋದಕ್ಕಿಂತ ಮೊದಲು ಆ 5ನೇ ಶ್ಲೋಕದಲ್ಲಿ ಪ್ರಾಣನ ಮಹತ್ವ ಏನು ಬಂದಿತ್ತು ಅದನ್ನು ಮತ್ತೊಮ್ಮೆ ಪುನರವಲೋಕನ ಮಾಡಿ ಮುಂದುವರಿಬೇಕು. ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ ಭಾರತೀ ಪ್ರಾಣೇಶನು 21,600 ಎನಿಪ ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿರ್ದು ಅವರ ಕೈ ಬಿಡಿದು ಈ ಸರೋಜ ಭವಾಂಡದಳು ಸರ್ವತ್ರ ತುಂಬಿಹನು ಅಂತ ಆ 5ನೇ ಪದ್ಯ ಇತ್ತು. 4 ದೇಹಗಳಲ್ಲಿ ಈ ಮುಖ್ಯ ಪ್ರಾಣ ವ್ಯಾಪಿಸಿಕೊಂಡಿದ್ದು ನಾನಾ ಥರದ ಕಾರ್ಯಗಳನ್ನು ಮಾಡ್ತಾನೆ. ಪ್ರತಿನಿತ್ಯ 21,600 ನಾವೇನು ಶ್ವಾಸ ಉಚ್ಛ್ವಾಸಗಳನ್ನು ಮಾಡ್ತೀವಿ, ಆ ಶ್ವಾಸೋಚ್ಛ್ವಾಸವನ್ನು ನಮ್ಮ ಕೈಯಿಂದ ಆ ಪ್ರಾಣ ಮಾಡಿಸ್ತಾನೆ. ಮತ್ತು ಅದನ್ನ ಕೇವಲ ಶ್ವಾಸೋಚ್ಛ್ವಾಸ ರೂಪದಲ್ಲಿ ಮಾಡಿಸೋದಿಲ್ಲ, ಆ ಶ್ವಾಸೋಚ್ಛ್ವಾಸ ಅವನಿಗೆ ಹಂಸ ಮಂತ್ರದ ರೂಪದಲ್ಲಿರ್ತದೆ ಅಂತ ಹೀಗೆ ಬಂದಿತ್ತು. ಹೀಗೆ ಹಂಸಃ ಸೋಹಂ ಸ್ವಾಹ ಅಂತ ಆ ಮಂತ್ರ, ನಾನು ಪರಮಾತ್ಮನ ದಾಸ, ನಾನು ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮ ಶುದ್ಧನಾಗಿದ್ದಾನೆ, ಅವನು ಬಿಂಬನಾಗಿದ್ದಾನೆ, ನಾನು ಪ್ರತಿಬಿಂಬ ಅಂತ ಆ ಮಂತ್ರದೊಂದು ಸರಳವಾದ ಅರ್ಥ. ಮುಖ್ಯ ಪ್ರಾಣನಿಗೆ ನಾನು ಹಿಂದೊಮ್ಮೆ ಹೇಳಿದ್ದೆ, ತಾನು ಪರಮಾತ್ಮನ ದಾಸ ಅಂತ ಅನ್ನೋದು ಅವನಿಗೆ ಉಸಿರಿನಲ್ಲಿ ಉಸಿರಾಗಿಬಿಟ್ಟಿದೆ. ಅದಕ್ಕಾಗಿ 21,600 ಶ್ವಾಸರೂಪವಂತ ಈ ಜಪವನ್ನು ಅದೆಷ್ಟೋ ಜನರಲ್ಲಿ ಅನಂತ ಜೀವಿಗಳಿದ್ದಾರೆ, ಆ ಎಲ್ಲ ಜೀವಿಗಳ ಶರೀರದಲ್ಲಿದ್ದು ಇಷ್ಟೆಲ್ಲ ಕಾರ್ಯಗಳನ್ನು ಆತ ಮಾಡಿಸ್ತಿರ್ತಾನಂತೆ. ಜೀವನಿಗೆ ಸ್ವರೂಪ ಶರೀರ, ಲಿಂಗ ಶರೀರ, ಅದರ ಮೇಲೆ ಅನಿರುದ್ಧ ಶರೀರ, ಅದರ ಮೇಲೆ ಸ್ಥೂಲ ಶರೀರ ಅಂತ ಹೀಗೆ 4 ಶರೀರಗಳಿವೆ. ಆ 4 ಶರೀರಗಳಲ್ಲಿಯೂ ಕೂಡ ಮುಖ್ಯ ಪ್ರಾಣನಿರ್ತಾನೆ. ಸ್ಥೂಲ ಶರೀರದಲ್ಲಿ, ಈ ಹೊರಗಿನ ಶರೀರದಲ್ಲಿ ಮುಖ್ಯ ಪ್ರಾಣ ಅನ್ನೋ ಹೆಸರಿನಿಂದಿದ್ದಾನೆ. ಅನಿರುದ್ಧ ಶರೀರದಲ್ಲಿ ಪವಮಾನ ಅನ್ನೋ ಹೆಸರಿನಿಂದಿದ್ದಾನೆ. ಲಿಂಗ ಶರೀರದಲ್ಲಿ ಸೂತ್ರ ಅನ್ನೋ ಹೆಸರಿನಿಂದಿದ್ದಾನೆ. ಮತ್ತೆ ಸ್ವರೂಪ ಶರೀರದಲ್ಲಿ ಮಾತರಿಶ್ವ ಅನ್ನೋ ಹೆಸರಿನಿಂದಿದ್ದಾನೆ. ಹೀಗೆ ಮುಖ್ಯ ಪ್ರಾಣ, ಪವಮಾನ, ಸೂತ್ರ, ಮಾತರಿಶ್ವ ಇವೆಲ್ಲ ಪರ್ಯಾಯ ಪದ ಅಂತ ನಮಗೆ ಕೋಶದಲ್ಲಿ ಕಂಡರೂ ಕೂಡ ಅವು ಈ 4 ಶರೀರಗಳಲ್ಲಿ ಇರುವಂತಹ 4 ಮುಖ್ಯ ಪ್ರಾಣನ ರೂಪಗಳಿಗೆ ವಾಚಕವಾದಂತಹ ಶಬ್ದಗಳು ಅಂತ ತಿಳ್ಕೊಳ್ಬೇಕು. ಮತ್ತೊಂದು ಅಲ್ಲಿ ಹಂಸಮಂತ್ರ ಜಪವನ್ನು ಮಾಡ್ತಾನೆ ಅಂತ ಬಂತು. ಹಂಸಮಂತ್ರ ಜಪವನ್ನು ಮಾಡ್ತಾನೆ ಅಂತ ಏನಿದೆಯಲ್ಲ, ಆ ಹಂಸ ಮಂತ್ರವನ್ನು ಜಪ ಮಾಡುವಂತಹ ಪ್ರಾಣನಿಗೂ ಕೂಡ ಹಂಸ ಅಂತಾನೆ ಹೆಸರು. ಮತ್ತೆ ಆ ಮಂತ್ರದಿಂದ ಪ್ರತಿಪಾದ್ಯವಾದಂತಹ ಭಗವಂತನ ರೂಪ ಏನಿದೆ ಅದಕ್ಕೂ ಹಂಸ ಅಂತ ಹೆಸರು. ಹಂಸ ಅಂದ್ರೆ ನಿರ್ದುಷ್ಟವಾದದ್ದು, ಶುದ್ಧವಾದದ್ದು. ಹಂಸ ಅನ್ನೋದೇ ಒಂದು ಶುದ್ಧ ಶ್ವೇತವರ್ಣದ ಪಕ್ಷಿ, ಹಾಗಾಗಿ ಅದು ಶುದ್ಧತೆಗೆ, ಪಾವಿತ್ರ್ಯಕ್ಕೆ ಸಂಕೇತ. ಹಂಸ ನಾಮಕರುವಂತಹ ಪರಮಾತ್ಮನು ಕೂಡ ಅತ್ಯಂತ ಪರಿಶುದ್ಧ ಅನ್ನೋ ಅರ್ಥವನ್ನು ಅದು ಹೇಳ್ತದೆ. ವಾಯು ಕೂಡ ಹಂಸ ರೂಪದಲ್ಲಿದ್ದು ಇಂಥ ಅನೇಕ ಜಪಗಳನ್ನು ಮಾಡ್ತಿರ್ತಾನಂತೆ. ಏವಂ ವಾಯುಂ ಚ ದದೃಶುಃ ತತ್ರ ಹಂಸಸ್ವರೂಪಿಣಂ ಅಂತ. ಹಂಸ ರೂಪದಲ್ಲೇ ವಾಯು ಕೂಡ ಇದ್ದು ಮಂತ್ರವನ್ನು ಜಪ ಮಾಡ್ತಿರ್ತಾನೆ, ಮಂತ್ರಗಳನ್ನು ಉಪದೇಶ ಮಾಡ್ತಿರ್ತಾನೆ ಮತ್ತು ಜನರಿಗೆ ತತ್ವೋಪದೇಶ ಮಾಡ್ತಾನೆ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ವರ್ಣಿತ ಆಗಿರುವಂಥದ್ದು. ಹೀಗೆ 5ನೇ ಪದ್ಯದಲ್ಲಿ ಆ ಹಂಸ ಸ್ವರೂಪನಾದಂಥ, ಹಂಸರಾಮಕನಾದಂಥ ವಾಯುವಿನ ಮಹತ್ವವನ್ನು ನಾವು ಶ್ರವಣ ಮಾಡಿದ್ವಿ. ಮುಂದೆ 6ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಶಿರಗಳೈದು 5 ಬಾಹುಗಳು, 2 ಪಾದಗಳು, 1 ಮಧ್ಯೋದರದಿ ಶೋಭಿಪ ವಾಂಗ್ಮನೋಮಯ ನೆನಿಪ ನಿತ್ಯದಲ್ಲಿ ಕರಣ ಧಾತುಗಳಲ್ಲಿ 72,000 ನಾಡಿಗಳು ಅರವಿದೂರನು ಭಾರತ ಪ್ರತಿಪಾದ್ಯ ನೆನೆಸಿ. ಈ ಪದ್ಯದಲ್ಲಿ ಭಗವಂತನ ಮತ್ತೆರಡು ರೂಪಗಳನ್ನು ವರ್ಣನೆ ಮಾಡ್ತಾರೆ. ಆ ರೂಪಗಳಿಗೆ ವಾಂಗ್ಮಯ ರೂಪ ಮತ್ತು ಮನೋಮಯ ರೂಪ ಅಂತ ಹೀಗೆ 2 ರೂಪಗಳಿಗೆ ಆ ಹೆಸರು. ವಾಂಗ್ಮನೋಮಯ ನೆನಪ ಅಂತಿದೆ ಅಲ್ಲಿ, ಅದನ್ನು ಛೇದ ಮಾಡಿಕೊಂಡು ವಾಂಗ್ಮಯ ರೂಪ ಮತ್ತು ಮನೋಮಯ ರೂಪ ಅಂತ ಅದನ್ನು ಓದ್ಕೊಳ್ಬೇಕು. ಅದೆಂಥ ವಿಲಕ್ಷಣವಾದ ರೂಪ ಅಂದರೆ 5 ತಲೆಗಳಂತ ಅದಕ್ಕೆ, ಮತ್ತು 10 ತೋಳುಗಳು, 2 ಪಾದಗಳು, ಒಂದೇ ಹೊಟ್ಟೆ, ಇಂಥ ಒಂದು ವಿಶಿಷ್ಟವಾದಂಥ ರೂಪ ಅದು. ಈ ಇಂಥ ಒಂದು ರೂಪದಿಂದ ಶೋಭಿಸ್ತಿರ್ತಾನೆ ಆತ. ವಾಂಗ್ಮಯ ಮನೋಮಯ ಅಂತ ಅನ್ಸ್ಕೊಂಡಿದ್ದಾನೆ. ಅದೇನು 5 ತಲೆ ಅಂತಂದ್ರೆ, ಇಲ್ಲಿ ದಾಸರು 5 ತಲೆ, 10 ಬಾಹುಗಳು, 2 ಕಾಲು ಅಂತ ಇಷ್ಟೇ ವರ್ಣನೆ ಮಾಡಿ ಸುಮ್ಮನಾದರು. ಅದಕ್ಕೊಂದು ಗೂಢಾರ್ಥ ಇದೆ. ಅದೇನು ಗೂಢಾರ್ಥ, ಅದನ್ನು ವ್ಯಾಖ್ಯಾನದಲ್ಲಿ ಮತ್ತು
ಜ್ಞಾನಿಗಳ ಮೂಲಕ ಅದನ್ನು ತಿಳ್ಕೊಳ್ಬೇಕು. ಇದು ವಾಂಗ್ಮಯ ರೂಪ. ವಾಂಗ್ಮಯ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತೆ ಸಾಹಿತ್ಯ, ವೈದಿಕ ವಾಂಗ್ಮಯ ಅಂತ ಕರಿತಿರ್ತಾರೆ. ಹಾಗಾಗಿ ಸಕಲ ವೈದಿಕ ವಾಂಗ್ಮಯ, ಪುರಾಣದ ವಾಂಗ್ಮಯ ಏನಿದೆ ಅದನ್ನ ವಾಂಗ್ಮಯ ಅಂತ ನಾವು ಶಬ್ದದಿಂದ ಕರೆಯೋದು ರೂಢಿ. ಇದು ಭಗವಂತನ ವಾಂಗ್ಮಯ ರೂಪ. 5 ತಲೆಗಳು ಅಂತಂದ್ರೆ 4 ವೇದಗಳು ಮತ್ತೊಂದು ಮಹಾಭಾರತ. 5ನೇ ವೇದ ಅಂತ ಅಂದ್ಕೊಂಡಿರುವಂತಹ ಮಹಾಭಾರತ ಏನಿದೆ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವವೇದ ಮತ್ತೆ ಮಹಾಭಾರತ, ಈ 5 ಭಗವಂತನಿಗೆ ತಲೆಗಳು. ಮುಂದೆ 10 ತೋಳುಗಳು ಅಂತಿದೆ, 5 ಬಾಹುಗಳು, ಶಿರಗಳು 5, ಮುಂದೆ 5 ಬಾಹುಗಳು, 5 2ರಿಂದ ಗುಣಿಸಿದಾಗ ಬರೋದು 10. ಆ 10 ಬಾಹುಗಳು, 10 ಬಾಹುಗಳು ಅಂದ್ರೆ 10 ಉಪನಿಷತ್ತುಗಳೇ ಆತನ 10 ಬಾಹುಗಳು. ಈಶ, ಕೇನ, ಕಠ, ಪ್ರಶ್ನ, ಮುಂಡ, ಮಾಂಡೂಕ್ಯ, ತಿತ್ತಿರಿಹಿ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ ಅಂತ 10 ಉಪನಿಷತ್ತುಗಳು. ಈ 10 ಉಪನಿಷತ್ತುಗಳೇ ಆತನ 10 ಕೈಗಳು. ಹಾಗೆ ನೋಡಿದ್ರೆ ಉಪನಿಷತ್ತುಗಳು 108 ಇನ್ನೂ ಅನೇಕ ಉಪನಿಷತ್ತುಗಳು. ಶ್ವೇತಾಶ್ವತರ, ಕೃಷ್ಣ ತಾಪನೀಯ, ರಾಮ ತಾಪನೀಯ, ನರಸಿಂಹ ತಾಪನೀಯ ಅಂತ ಹೀಗೆಲ್ಲ ಅನೇಕ ಉಪನಿಷತ್ತುಗಳಿವೆ. ಆದರೂ ಪ್ರಧಾನವಾಗಿ 10. ಹೀಗೆ 10 ಉಪನಿಷತ್ತುಗಳು ಆತನಿಗೆ 10 ಕೈಗಳು, 2 ಬಾಹುಗಳು, 5 ಬಾಹುಗಳು ಅಂದ್ರೆ 10 ಬಾಹುಗಳು. ಅದು 2 ಪಾದಗಳು, ಆತನಿಗೆ 2 ಕಾಲಂತೆ. ಆ 2 ಕಾಲು ಅಂದ್ರೆ ಹೇಗೆ ತಿಳ್ಕೊಳ್ಬೇಕು? 18ರ ಗುಂಪು ಅದೊಂದು ಕಾಲು, ಮತ್ತೊಂದು 18ರ ಗುಂಪು ಇನ್ನೊಂದು ಕಾಲ. 18 ಅಂದ್ರೆ ಏನು? 18 ಪುರಾಣಗಳು, 18 ಮಹಾಪುರಾಣಗಳೇನಿವೆ ಅವು ಆತನ ಒಂದು ಕಾಲು. 18 ಉಪಪುರಾಣಗಳಿವೆ, ಅವು ಆ ಭಗವಂತನ ಮತ್ತೊಂದು ಕಾಲು. 18 ಪುರಾಣ, ಈ ನಾವು ಏನು ಮೇಲೆ ಹೇಳಿದ್ವಲ್ಲ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವವೇದ ಮತ್ತು ಮಹಾಭಾರತ ಅಂತ ಹೇಳಿದ್ವಿ. ಭಾಗವತ ಅಲ್ಲಿ ಬರಲಿಲ್ಲ. ಭಾಗವತ 18 ಪುರಾಣಗಳಲ್ಲಿ ಸೇರ್ತದೆ. ಮಹಾಭಾರತ ಇತಿಹಾಸ ಅಂತ ಅನ್ಸ್ಕೋತದೆ, ಅದು 18ರಲ್ಲಿ ಸೇರಿಲ್ಲ, ಅದು ಪ್ರತ್ಯೇಕ. ಹಾಗಾಗಿ 18 ಮಹಾಪುರಾಣಗಳು ಇವುಗಳನ್ನ ಒಂದು ಪಾದ ಅಂತ ಅನ್ಬೇಕು. ಆ 18 ಪುರಾಣಗಳನ್ನ ಗಣನೆ ಮಾಡಲಿಕ್ಕೆ ಒಂದು ಶ್ಲೋಕ, ಚಮತ್ಕಾರಿಕವಾದ ಶ್ಲೋಕ. ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂ ಗಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ. ಮದ್ವಯಂ 2 ಮಕಾರದಿಂದ ಪ್ರಾರಂಭ ಆಗುವಂಥ 2 ಪುರಾಣಗಳು, ಭದ್ವಯಂ ಭಕಾರದಿಂದ ಪ್ರಾರಂಭ ಆಗುವಂಥ ಮತ್ತೆರಡು, ಭ್ರತ್ರಯಂ ಬ್ರದಿಂದ ಪ್ರಾರಂಭ ಆಗುವಂಥ 3 ಪುರಾಣಗಳು, ಓದಿಂದ ಪ್ರಾರಂಭ ಆಗುವಂಥ 4 ಅಂತ. ಮ ಅಂದ್ರೆ ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ. ಅದು ಹೇಳುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗ್ಬೋದು. ಅಂತೂ ಮಾರ್ಕಂಡೇಯ, ಮತ್ಸ್ಯ ಇವೆರಡು ಮದ್ವಯಂ. ಮುಂದೆ ಭದ್ವಯಂ ಭವಿಷ್ಯ ಪುರಾಣ ಮತ್ತು ಭಾಗವತ ಪುರಾಣ ಇವೆರಡು. ಭ್ರತ್ರಯಂ ಬ್ರಹ್ಮಾಂಡ, ಬ್ರಹ್ಮವೈವರ್ತ, ಬ್ರಹ್ಮ, ಹೀಗೆ ಇವು 3 ಪುರಾಣ. ಹೀಗೆ ಭ್ರತ್ರಯಂ. ಚತುಷ್ಟಯಂ ವರಾಹ, ವಿಷ್ಣು, ವಾಮನ, ಮುಂದೆ ನೆನಪಿಗೆ ಬರ್ತಿಲ್ಲ. ಈಗ ವಕಾರದಿಂದ ಪ್ರಾರಂಭ ಆಗುವಂಥ 4 ಪುರಾಣಗಳು. ಚತುಷ್ಟಯಂ ಅ ನಾ ಪ ಲಿಂ ಗ ಕು ಸ್ಕಾನಿ. ಅಗ್ನಿ ಪುರಾಣ, ನಾರದ ಪುರಾಣ, ಪದ್ಮ ಪುರಾಣ, ಅ ನಾ ಪ ಲಿಂ ಲಿಂಗ ಪುರಾಣ, ಅನಾಪಲಿಂ ಗರುಡ ಪುರಾಣ, ಗ ಕು ಕೂರ್ಮ ಪುರಾಣ, ಗ ಕು ಸ್ಕಾ ಅಂದ್ರೆ ಸ್ಕಂದ ಪುರಾಣ, ಅನಾಪಲಿಂ ಗಕುಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. 18 ಪುರಾಣಗಳು ಮುಖ್ಯ. ಇನ್ನು 18 ಉಪಪುರಾಣಗಳು, ನೃಸಿಂಹ ಪುರಾಣ ಇತ್ಯಾದಿ ಮತ್ತಷ್ಟು ಪುರಾಣಗಳಿವೆ. ಪ್ರಧಾನವಾಗಿರುವ 18 ಪುರಾಣಗಳು. ಹೀಗೆ ಈ 18ರ ಒಂದು ಗುಂಪು ಒಂದು ಕಾಲು, 18ರ ಮತ್ತೊಂದು ಗುಂಪು ಮತ್ತೊಂದು ಕಾಲು ಆ ಭಗವಂತನಿಗೆ. ವಾಂಗ್ಮಯ ಅನ್ಸ್ಕೊಂಡಿರುವಂಥ ಭಗವಂತನಿಗೆ ಅದು. ಇನ್ನು ಒಂದು ಮಧ್ಯೋದರ, ಒಂದೇ ಹೊಟ್ಟೆ ಅಂತ ಅವನಿಗೆ. ಹೊಟ್ಟೆ ಅಂತಂದ್ರೆ ಪ್ರಾಯ ಈ ಹೊಟ್ಟೆ, ಇದ್ರ ಮೇಲಿನ ಹೃದಯ, ಶ್ವಾಸಕೋಶ ಇದನ್ನೆಲ್ಲ ಒಳಗೊಂಡಂಥ ಈ ಭಾಗ ಏನಿದೆ ಇದನ್ನು ಇಟ್ಕೊಳ್ಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ಕಾರಣ ಏನಂತಂದ್ರೆ ವ್ಯಾಖ್ಯಾನಕಾರರು ಆ ಒಂದು ಮಧ್ಯೋದರ ಅಂದ್ರೆ ಏನನ್ನು ವರ್ಣನೆ ಮಾಡ್ತಾರೆ? ಬ್ರಹ್ಮಸೂತ್ರವನ್ನು ವರ್ಣನೆ ಮಾಡ್ತಾರೆ. ಇವೆಲ್ಲವನ್ನು ಹಿಡಿದಿಟ್ಟಿದ್ದೇ ಬ್ರಹ್ಮಸೂತ್ರ. 4 ವೇದಗಳಿಗೆ, ಮಹಾಭಾರತಕ್ಕೆ, 18 ಪುರಾಣಗಳಿಗೆ, 18 ಉಪಪುರಾಣಗಳಿಗೆ, ಮತ್ತು 10 ಉಪನಿಷತ್ತುಗಳಿಗೆ, ಮತ್ತು ಉಳಿದೆಲ್ಲ ವಾಂಗ್ಮಯಕ್ಕೆ. ಏನು ಅರ್ಥ ಅಂತ ಸಂಶಯ ಬಂದಾಗ ಅದನ್ನು ಚಿಕ್ಕ ಚಿಕ್ಕ ಸೂತ್ರಗಳಲ್ಲಿ ಹಿಡಿದಿಟ್ಟು ಅದರ ಅರ್ಥವನ್ನು ನಿರ್ಣಯ ಮಾಡಿದವರು ವೇದವ್ಯಾಸ. ಅದಕ್ಕೆ ಒಂದು ಮಧ್ಯೋದರ ಅಂತಂದ್ರೆ ಆ ಬ್ರಹ್ಮಸೂತ್ರವನ್ನು ಹೇಳ್ತಾರೆ. ಹಾಗಾಗಿ ಉದರ ಅಂದ್ರೆ ಕೇವಲ ಈ ಜೀರ್ಣಾಂಗ ಏನಿದೆಯಲ್ಲ, ಇದಷ್ಟೇ ಹೊಟ್ಟೆ ಅಲ್ಲ, ಹೃದಯ, ಶರೀರವನ್ನು ನಿಯಂತ್ರಣ ಮಾಡುವಂಥ ಹೃದಯ, ಅದು ಈ ಭಾಗದೊಳಗೆ ಸೇರ್ತದೆ. ಅದರಂತೆ ಬ್ರಹ್ಮಸೂತ್ರ ಎಲ್ಲವನ್ನೂ ನಿಯಂತ್ರಣ ಮಾಡುವಂಥದ್ದು. ಅದಕ್ಕೆ ಒಂದು ಮಧ್ಯೋದರ ಅಂತ ಇಟ್ಕೊಂಡ್ಬಿಟ್ರೆ, ಈ ಭಾಗವನ್ನೆಲ್ಲ ಸೇರ್ಸ್ಕೊಂಡ್ಬಿಟ್ರೆ ಬ್ರಹ್ಮಸೂತ್ರ ಇವೆಲ್ಲದಕ್ಕೂ ಕೂಡ ಸೂಚಕ ಅಂತ ಅರ್ಥ.
ನಮಗೆ ದೊರೆಯಬಹುದು. ಅದಕ್ಕಾಗಿ ಇವೆಲ್ಲವೂ ಕೂಡ ವೇದವ್ಯಾಸರಿಂದಲೇ ಉಪಕೃತ ಆದದ್ದು. 18 ಮಹಾಪುರಾಣಗಳನ್ನ 18 ಉಪಪುರಾಣಗಳನ್ನ ವೇದವ್ಯಾಸರು ಸ್ವಯಂ ರಚನೆ ಮಾಡಿದರು. ಬ್ರಹ್ಮಸೂತ್ರವನ್ನಂತೂ ಅವರೇ ರಚನೆ ಮಾಡಿದರು. 10 ಉಪನಿಷತ್ತುಗಳನ್ನು ಅವರು ರಚನೆ ಮಾಡಲಿಲ್ಲ. ಆದರೆ ಆ ಉಪನಿಷತ್ತುಗಳಿಗೆ ಅರ್ಥ ಹೇಗೆ ತಿಳ್ಕೊಳ್ಬೇಕು ಅಂತ ಸೂಚನೆ ಮಾಡಲಿಕ್ಕಾಗಿ ಸೂತ್ರಗಳನ್ನು ಬರೆದರು. ಮತ್ತು ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವವೇದ ಅಂತ ಮೊದಲೆಲ್ಲ ವೇದಗಳೆಲ್ಲ ಕಲಬೆರಕೆ ಆಗಿ ಹೋಗಿದ್ದು. ಯಾವ ವೇದವನ್ನು ಅಧ್ಯಯನ ಮಾಡಬೇಕು, ವೇದಾಧ್ಯಯನ ಮಾಡಬೇಕು ಅಂತ ಹೊರಟವರಿಗೆ ದೊಡ್ಡ ರಾಶಿ ಮುಂದೆ ಸಿಕ್ತಿತ್ತು. ಏನು ಅಧ್ಯಯನ ಮಾಡಬೇಕು ಅಂತ ಗೊಂದಲ ಬಂದಾಗ ಅದನ್ನೆಲ್ಲ ವಿಭಾಗ ಮಾಡಿ, ನೀವು ಋಗ್ವೇದಿಗಳು ಋಗ್ವೇದ ಅಧ್ಯಯನ ಮಾಡಿರಿ, ಯಜುರ್ವೇದಿಗಳು ಯಜುರ್ವೇದ ಅಧ್ಯಯನ ಮಾಡಿರಿ ಅಂತ ಅವರವರಿಗೆ ಅಧ್ಯಯನ ಮಾಡಲಿಕ್ಕೆ ಸೌಕರ್ಯ ಒದಗಿಸಿಕೊಟ್ರು. ಅದಕ್ಕಾಗಿ ಅಪೌರುಷೇಯವಾದಂತಹ ಗ್ರಂಥ ರಾಶಿಯೆಲ್ಲ ವೇದವ್ಯಾಸರಿಂದ ಉಪಕೃತ, ರಚನೆ ಮಾಡದೇ ಇದ್ರು. ಪೌರುಷೇಯವಾದಂತಹ ಭಾರತ, ಪುರಾಣಗಳು, ಬ್ರಹ್ಮಸೂತ್ರ ಇವೆಲ್ಲ ಸ್ವಯಂ ಅವರೇ ರಚನೆ ಮಾಡಿದ್ರು. ಹೀಗೆ ಒಟ್ಟಾರೆ ಈ ವಾಂಗ್ಮಯ ರೂಪ ಅಂದರೆ ವೇದವ್ಯಾಸರೇ, ಮತ್ತೇನಲ್ಲ. ಅದಕ್ಕಾಗಿ ಇವತ್ತಿನ ಮಂಗಳಾಚರಣೆಯಲ್ಲಿ ಹೇಳಿದ ಆ ಶ್ಲೋಕ ಅದನ್ನು ಅವಾಗವಾಗ ಹೇಳ್ತಾನೆ ಇರ್ತೇನೆ. ಪ್ರವಚನದ ಆರಂಭದಲ್ಲಿ ಮತ್ತು ಅಧ್ಯಯನದ ಆರಂಭದಲ್ಲೆಲ್ಲ ತೈತ್ತರೀಯೋಪನಿಷತ್ನಲ್ಲಿ ಬಂದಿರುವಂತಹ ಮಾತನ್ನು ಹೇಳ್ತಿರ್ತಾರೆ. ಯಸ್ ಛಂದಸಾಂ ವೃಷಭೋ ವಿಶ್ವರೂಪ, ವಿಶ್ವರೂಪನಾದಂಥ ಆ ವೇದವ್ಯಾಸರನ್ನು ನೆನಪು ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅವರು ಛಂದಸಾಂ ವೃಷಭ, ಎಲ್ಲ ಛಂದಸ್ಸುಗಳು ಎಲ್ಲ ಶಾಸ್ತ್ರಗಳಿಗೂ ಅವರು ವೃಷಭ, ಅದರಿಂದ ಪ್ರತಿಪಾದ್ಯ ಮತ್ತು ಅದಕ್ಕೊಂದು ವ್ಯವಸ್ಥಾಪನೆ ಮಾಡಿಕೊಟ್ಟವರು. ಅದಕ್ಕಾಗಿ ಛಂದಸಾಂ ವೃಷಭೋ ವಿಶ್ವರೂಪ ಛಂದೋಭ್ಯೋಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು. ನನಗೆ ಮೇಧಾಶಕ್ತಿ ಬರುವಂತ ಮಾಡಲಿ. ಇಂದ್ರ ಅನಿಸ್ಕೊಂಡಿರುವಂತಹ ಭಗವಂತನೇ ವಾಂಗ್ಮಯ ರೂಪನಾದಂಥ ಭಗವಂತ ನನ್ನ ಮೇಧಾಶಕ್ತಿಯನ್ನು ಉದ್ದೀಪನಗೊಳಿಸಲಿ. ಅಮೃತಸ್ಯ ದೇವಧಾರಣೋ ಭೂಯಾಸಂ, ಆ ಭಗವಂತನ ಪ್ರಾರ್ಥನೆ ಮಾಡಬೇಕಂತೆ. ಭಗವಂತನ ದೇವನೇ ಅಮೃತಸ್ಯ ಧಾರಣೋ ಭೂಯಾಸಂ, ನನ್ನ ಈ ಶರೀರ ಮತ್ತು ನನ್ನ ಇಂದ್ರಿಯಗಳ ಮೂಲಕ ನಾನು ಅಧ್ಯಯನ ಮಾಡಿ ಆ ಜ್ಞಾನ ಅನ್ನುವಂತಹ ಅಮೃತವನ್ನು ನಾನು ಧಾರಣೆ ಮಾಡಲಿಕ್ಕೆ ಯೋಗ್ಯನಾಗಲಿ, ನನಗೆ ಆ ಶಕ್ತಿಯನ್ನು ನೀನು ಕೊಡು ಅಂತ ಅವನು ಕೇಳಬೇಕಂತ. ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ, ನನ್ನ ಈ ಶರೀರಕ್ಕೆ ಅಧ್ಯಯನ ಮಾಡುವಂಥ ಶಕ್ತಿ ಬರಲಿ. ಅಧ್ಯಯನ ಮಾಡುವಾಗ ಆಲಸ್ಯ ಬರಬಾರ್ದು ನನ್ನ ಶರೀರಕ್ಕೆ ಅಂತ ಶರೀರ ಸೌಷ್ಠವ ನನ್ನ ಶರೀರಕ್ಕಿಲ್ಲಿ. ಜಿಹ್ವಾ ಮೇ ಮಧುಮತ್ತಮ, ನನ್ನ ನಾಲಿಗೆ ಜೇನಿನಂತೆ ಸಿಹಿಯಾಗಿರಲಿ, ಗುರು ಶಿಷ್ಯರ ನಡುವೆ ಅಂತ ಸೌಹಾರ್ದ ಇರಲಿ ಅಂತ ಕೇಳ್ಕೊಳ್ಬೇಕು. ಕರ್ಣಾಭ್ಯಾಂ ಭೂರಿ ವಿಶ್ರುವ, ಹೆಚ್ಚು ಅಧ್ಯಯನ ಮಾಡುವಂತಾಗಲಿ. ಪ್ರವಚನ ಮಾಡೋದು ಕಡಿಮೆ ಆಗಲಿ, ಅಧ್ಯಯನ ಮಾಡೋದು ಹೆಚ್ಚಾಗಲಿ. ನನ್ನ ಸರಕು ಹೆಚ್ಚಾದರೆ ನಾನು ಪ್ರವಚನ ಸರಿಯಾಗಿ ಮಾಡಬಹುದು. ನನ್ನ ಸರಕು ಕಡಿಮೆ ಆದರೆ, ಶ್ರವಣ ಅಧ್ಯಯನವೇ ದೊಡ್ಡ ಸರಕು, ಅದು ಕಡಿಮೆ ಆದರೆ ಪ್ರವಚನಕ್ಕೆ ಗುಣಮಟ್ಟ ಇರೋದಿಲ್ಲ ಸರಿಯಾಗಿ. ಅದಕ್ಕಾಗಿ ನಮಗೆ ಕೇಳಲಿಕ್ಕೆ 2 ಕಿವಿ, ಓದಲಿಕ್ಕೆ 2 ಕಣ್ಣು ಭಗವಂತ ಕೊಟ್ಟಿದ್ದಾನೆ. ಅದು ಅಷ್ಟನ್ನು ಉಪಯೋಗ ಮಾಡ್ಕೊಳ್ಬೇಕು. ಹೇಳಲಿಕ್ಕೆ ಒಂದೇ ನಾಲಿಗೆ ಕೊಟ್ಟಿದ್ದಾನೆ. ಕಡಿಮೆ ಹೇಳು, ಹೆಚ್ಚು ಅಧ್ಯಯನ ಮಾಡು ಅಂತ ಸೂಚನೆ. ಅದಕ್ಕಾಗಿ ಕರ್ಣಾಭ್ಯಾಂ ಭೂರಿ ವಿಶ್ವ, ಹೆಚ್ಚು ಹೆಚ್ಚು ಅಧ್ಯಯನ ಮಾಡುವಂತಾಗಲಿ ಅಂತ ವೇದವ್ಯಾಸ ರೂಪಿಯಾದಂಥ ಭಗವಂತನ ಪ್ರಾರ್ಥನೆ ಮಾಡಬೇಕಂತೆ. ಅವನೇ ವಾಂಗ್ಮಯ ಮತ್ತು ಅವನೇ ಮನೋಮಯನ ಅಂತ ರೂಪ. ಇಲ್ಲಿ ಈ ವಾಂಗ್ಮಯ ರೂಪ ಅಂತ ವೇದವ್ಯಾಸರ ಈ ಶ್ರವಣ ನನಗೆ ಇಲ್ಲಿ ಬಂದಾಗ ಆನಂದ ರಾಮಾಯಣದಲ್ಲಿ ಹಿಂದೊಂದು ಶ್ಲೋಕ ಬಂದಿತ್ತು, ಅದು ನೆನಪಿಗೆ ಬಂತು. ಹಿಂದೆ ಅದನ್ನು ಹೇಳಿದ್ದೆ. ಆನಂದ ರಾಮಾಯಣದಲ್ಲಿ ಮನೋಹರ ಕಾಂಡದಲ್ಲಿ 8ನೇ ಸರ್ಗದಲ್ಲಿ 25, 26 ಶ್ಲೋಕ ಅದು. ಶಿಕ್ಷಾ ಘ್ರಾಣಂತು ವೇದಸ್ಯ ಕಲ್ಪಃ ಪ್ರಾಣಿ ಪ್ರಕೀರ್ತಿತೌ ಮುಖಂ ವ್ಯಾಕರಣಂ ಪ್ರೋಕ್ತಂ ನಿರುಕ್ತ ಶ್ರೋತ್ರ ಮುಚ್ಯತೆ ಜ್ಯೋತಿಷಂ ನಯನಂ ಪ್ರಾಹು ಛಂದಃ ಪಾದಾವಿಧಿ ಸ್ಮೃತವು ಅಂತ. ವೇದಸ್ಯ ಅಂದರೆ ವೇದ ರೂಪಿಯಾದಂಥ ವೇದ ಪುರುಷ ಏನಿದ್ದಾನಲ್ಲ ವೇದವ್ಯಾಸ, ಅವನಿಗೆ ಈ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ ಇವೆಲ್ಲ ಏನಿವೆ 6 ಅಂಗಗಳು, ಇದೆಲ್ಲ ಅವನವನ ಒಂದೊಂದು ಅವಯವ. ಶಿಕ್ಷಾ ಅಂತಂದ್ರೆ ಆ ವೈದಿಕ ಸ್ವರಗಳನ್ನು ಹೇಗೆ ಅನ್ನಬೇಕು ಅಂತ ತಿಳಿಸ್ಕೊಡುವಂಥ ಶಾಸ್ತ್ರ ಅದು. ಅದಕ್ಕೆ ಶಿಕ್ಷಾಶಾಸ್ತ್ರ ಅಂತ ಕರೀತಾರೆ. ಅದು ಆ ವೇದ ಪುರುಷನ ಮೂಗು. ಶಿಕ್ಷಾ ಘ್ರಾಣಂತು ವೇದಸ್ಯ ಕಲ್ಪಃ ಪಾಣಿ, ಕಲ್ಪ ಅಥವಾ ಕಲ್ಪಸೂತ್ರಗಳು ಭಗವಂತನ ಆ ವೇದ ಪುರುಷನ 2 ಕೈಗಳು. ಯಾಕೆಂತಂದ್ರೆ ಕಲ್ಪಸೂತ್ರಗಳಲ್ಲಿ ಏನು ಬರ್ತದಂದ್ರೆ ಈ ಆಪಸ್ತಂಭ, ಅಶ್ವಲಾಯನ ಅಂತ ಇವ್ರದೆಲ್ಲ ಹೆಸರುಗಳು ಅದೆಲ್ಲ ಹೊರಡೋದು ಅಲ್ಲಿಂದನೇ. ಯಾವ್ಯಾವ ಧಾರ್ಮಿಕ ಕ್ರಿಯೆಗಳನ್ನು ಹೇಗೆ ಮಾಡಬೇಕು ಅಂತನೋ ವಿವರಣೆ ಇರೋದೆಲ್ಲ ಕಲ್ಪದಲ್ಲೇ. ಕೈಗಳಿಂದ ಧರ್ಮಾಚರಣೆ ಮಾಡ್ತೀವಿ. ಆ ಕಲ್ಪ ಅದೇ ಪಾಣಿ ಅಂತ ಅನ್ಸ್ಕೊಂಡಿದೆ. ಮುಖಂ ವ್ಯಾಕರಣಂ ಪ್ರೋಕ್ತಂ, ವೇದದ 3ನೇ ಅಂಗವಾದಂತಹ ವ್ಯಾಕರಣ ಏನಿದೆ ಅದು ಆ ವೇದ ಪುರುಷನ ಮುಖ. ಮುಖದಿಂದ ಸುಸ್ಪಷ್ಟವಾದಂತಹ ವ್ಯಾಕರಣಬದ್ಧವಾದಂತಹ ಭಾಷೆಯನ್ನು ಆಡಿ ಮನುಷ್ಯ ಆ ಮೂಲಕ ಪರತತ್ವವನ್ನು ತಿಳ್ಕೊಳ್ಬೇಕು.
ಅದಕ್ಕಾಗಿ ಮುಖವನ್ನು ವ್ಯಾಕರಣ ಅಂತ ಹೇಳ್ತಾರೆ. ನಿರುಕ್ತಂ ಶ್ರೋತ್ರ ಮುಚ್ಯತೆ. ನಿರುಕ್ತ ಅಂದ್ರೆ ನಿಘಂಟು, ವೈದಿಕ ಡಿಕ್ಷನರಿ. ವೇದದಲ್ಲಿ ಕೆಲವು ವಿಚಿತ್ರವಾದ ಶಬ್ದಗಳೆಲ್ಲ ಬರ್ತವೆ. ಆ ಎಲ್ಲ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕೋಶದ ಸಹಾಯ ಬೇಕೇ ಬೇಕು. ಆ ನಿರುಕ್ತವನ್ನೇ ಕೋಶ, ಡಿಕ್ಷನರಿ ಅಂತಂತಾರೆ. ಅದು ವೇದ ಪುರುಷನ ಕಿವಿ. ಜ್ಯೋತಿಷಂ ನಯನಂ ಪ್ರಾಹು. ಜ್ಯೋತಿಷಾಸ್ತ್ರದ ಅಧ್ಯಯನ ಬಹಳ ಮುಖ್ಯ. ಹಿಂದೊಮ್ಮೆ ಹೇಳಿದ್ದೆ, ಮತ್ತೊಂದ್ಸರಿ ಎಲ್ಲರ ಅವಗಾಹನೆಗಾಗಿ ಅಂತ ಹೇಳ್ತೇನೆ. ಇವತ್ತೇನಾಗ್ಬಿಟ್ಟಿದೆ, ನನಗೆ ಜ್ಯೋತಿಷ್ಯ ಗೊತ್ತಿಲ್ಲ, ಪೌರೋಹಿತ್ಯ ಗೊತ್ತಿಲ್ಲ, ನಾನು ಬರೇ ವಿದ್ವಾಂಸ ಅನ್ಕೋತೀವಿ ನಾವು. ಜ್ಯೋತಿಷ್ಯದ ಭಾಗ, ಪೌರೋಹಿತ್ಯದ ಭಾಗ ಬೇಕು ಅಂತಿದ್ರೆ ಬೇರೆ ವಿದ್ವಾಂಸರಿದ್ದಾರೆ. ಅವ್ರನ್ನ ಹೋಗಿ ಕೇಳಿದ್ರೆ ಜ್ಯೋತಿಷ್ಯ ಪೌರೋಹಿತ್ಯ ಮಾತ್ರ ಗೊತ್ತು ಅವರಿಗೆ. ಶಾಸ್ತ್ರ ಉಪನಿಷತ್ತಿನ ವಿಷಯ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಇವ್ರನ್ನ ಜ್ಯೋತಿಷದ ಬಗ್ಗೆ, ಪೌರೋಹಿತ್ಯದ ಬಗ್ಗೆ ಕೇಳಿದ್ರೆ ಇವ್ರೇನು ಗೊತ್ತಿಲ್ಲ ಅಂತಾರೆ. ಇವರಿಬ್ಬರು ಪರಿಸ್ಥಿತಿ ಎಂಥದ್ದು ಅಂತಂದ್ರೆ, ಜ್ಯೋತಿಷಂ ನಯನಂ ಪ್ರಾಹು. ಜ್ಯೋತಿಷ್ಶಾಸ್ತ್ರ ವೇದ ಪುರುಷನ ಕಣ್ಣು. ಜ್ಯೋತಿಷ್ಶಾಸ್ತ್ರದ ಅಧ್ಯಯನ ಇಲ್ಲದೆ ಇದ್ದವನು ಕುರುಡಾದಂತೆ. ಹಾಗಾಗಿ ವೇದಗಳನ್ನ ಅಧ್ಯಯನ ಮಾಡಲಿಕ್ಕೆ ಎಲ್ಲ 6 ಅಂಗಗಳು ಬೇಕೇ ಬೇಕು. ಅದಿಲ್ಲದೆ ಇದ್ರೆ, ಆ ಅಂಗ ತಿಳಿಯದೇ ಇದ್ರೆ ಆ ಶಾಸ್ತ್ರನೂ ತಿಳಿಯೋದಿಲ್ಲ. ವಾಸ್ತವಿಕವಾಗಿ ಅಲ್ಲಿ ಜ್ಯೋತಿಷ ಅಂದ್ರೆ ಏನು? ಈ ಫಲ ಜ್ಯೋತಿಷ ಮತ್ತು ಗಣಿತ ಜ್ಯೋತಿಷ ಅಂತ ಎರಡಿದೆ. ಅದರಲ್ಲಿ ಜನರಿಗೆ ಕುಂಡ್ಲಿ ನೋಡಿ, ಕವಳೆ ಹಾಕಿ, ಅವರ ಪೂರ್ವಾಪರಗಳನ್ನು ವಿಚಾರ ಮಾಡಿ ಅವ್ರಿಗೆ ಏನಾದ್ರು ಪರಿಹಾರ ಕೊಡ್ತೀವಲ್ಲ, ಅದು ಫಲ ಜ್ಯೋತಿಷ. ವೇದಾರ್ಥ ನಿರ್ಣಯಕ್ಕಾಗಿ ಬೇಕಾಗಿರೋದು ಅದೇನಲ್ಲ, ಗಣಿತ, ಲೆಕ್ಕಾಚಾರದೊಂದು ಗಣಿತ ಇದೆ, ಲೆಕ್ಕಾಚಾರದೊಂದು ಜ್ಯೋತಿಷ ಇದೆ, ಅದು ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಜ್ಯೋತಿಷ್ಶಾಸ್ತ್ರದ ಅಧ್ಯಯನ ಯಾರಿಗಿರೋದಿಲ್ಲ ಅವರ ದಾನಾದಿಗಳನ್ನೇ ತಗೊಳ್ಬಾರ್ದು ಅಂತ ಬಂದಿತ್ತು ಆನಂದ ರಾಮಾಯಣದಲ್ಲಿ. ಇದೇ ಭಾಗದಲ್ಲೇ ಬಂದಿತ್ತು. ಅದನ್ನ ಈಗ ನೆನಪು ಮಾಡ್ಕೊಳ್ಬೇಕಷ್ಟೆ. ಛಂದಃ ಪಾದಾದಿ ಸ್ಮೃತವು 6ನೇ ಅಂಗ ಏನಿದೆ ಛಂದಶಾಸ್ತ್ರ. ಛಂದಶಾಸ್ತ್ರ ಅಂದ್ರೆ ರಾಗಗಳು, ಅನುಷ್ಟುಪ್, ತ್ರಿಷ್ಟುಪ್, ಬೃಹತಿ, ಜಗತಿ ಇತ್ಯಾದಿ ಅನೇಕ ರಾಗಗಳು. ಕನ್ನಡದಲ್ಲಿ ಅರ್ಥ ಆಗಲಿ ಅಂತ ರಾಗ ಅಂತ ಹೇಳಿದೆ, ಸಂಸ್ಕೃತದಲ್ಲಿ ಅದನ್ನು ಛಂದಸ್ ಅಂತ ಹೇಳ್ತಾರೆ. ಈ ಭಾಮಿನಿ, ಷಟ್ಪದಿ ಇವೆಲ್ಲ ಛಂದಸ್ಸುಗಳೇ. ಆ ಛಂದಸ್ಸು ವೇದ ಪುರುಷನ ಕಾಲಿದ್ದಂತೆ. ಯಾಕೆಂದ್ರೆ ಕಾಲಿಂದನೇ ನಾವು ನಡೆಯೋದು. ಹಾಗೆ ತ್ರಿಷ್ಟುಪ್, ಜಗತಿ, ಭಾಮಿನಿ, ಷಟ್ಪದಿ, ಬೃಹತಿ ಇದರಿಂದಲೇ ವೇದ ನಡೆಯೋದು. ಅದಿಲ್ಲದೆ ಇದ್ರೆ, ಯಾವ ಛಂದಸ್ಸಿನ ಜ್ಞಾನ ಇಲ್ಲದೆ ಇದ್ರೆ ಆ ವೇದಗಳನ್ನು ಬಾಯಿಂದ ನಮಗೆ ನಡೆಸಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅವಳನ್ನು ಪಾದ ಅಂತ ಹೇಳ್ತಾರೆ ಅಂತ ಅಲ್ಲಿ ಬಂದಿತ್ತು. ಇದು ಒಂದು ಭಗವಂತನ ವಾಂಗ್ಮಯ ರೂಪನೆ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಅದನ್ನ ಈಗ ನೆನಪು ಮಾಡ್ಕೊಳ್ಬೇಕು. ಹೀಗೆ ತೈತರಿಯ ಉಪನಿಷತ್ನಲ್ಲಿ ಬಂದದ್ದು ಎಸ್ ಛಂದಸಾಮ್ರಷಭೋ ವಿಶ್ವರೂಪ ಅಂತ ಹೇಳಿ. ಅಧ್ಯಯನ ಮಾಡಿಸೋರಿಗೆ ಋಗಾದಿ ವೇದಗಳನ್ನು ಹೇಳ್ಕೊಡೋದಕ್ಕಿಂತ ಮೊದಲು ತೈತರಿಯ ಉಪನಿಷತ್ತು ಮತ್ತೆ ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ ಇವುಗಳಿಂದ ಕೂಡಿದಂಥ ಉಪನಿಷತ್ತನ್ನು ಹೇಳ್ಕೊಡ್ತಾರೆ. ತೈತರಿಯ ಉಪನಿಷತ್ತು ಅಂತ ಹೆಸರು. ಅದರಲ್ಲಿ 3 ಭಾಗ: ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ ಅಂತ. ಆರಂಭದಲ್ಲಿ ಅದನ್ನು ಅಧ್ಯಯನ ಮಾಡಿಸಿ ಮುಂದಿನ ಅಧ್ಯಯನ ಮಾಡಿಸ್ತಿರ್ತಾರೆ. ಮತ್ತು ನಿತ್ಯ ಅಭಿಷೇಕ ಮಾಡುವಾಗ, ದೇವರಿಗೆ ಶಾಲಗ್ರಾಮಾದಿಗಳಿಗೆ ಕಲಶೋದಕದಿಂದ ಅಭಿಷೇಕ ಮಾಡುವಾಗ ಈ ತೈತರಿಯ ಉಪನಿಷತ್ನೆಲ್ಲ ಅನ್ನೋದು ರೂಢಿ. ಅಲ್ಲಿ ಭಗವಂತನ ವಾಂಗ್ಮಯ ರೂಪದ ವರ್ಣನೆ ಇದೆ. ಹೀಗೆ ವಿಶೇಷವಾಗಿ ಅಭಿಷೇಕ ಇತ್ಯಾದಿಗಳನ್ನು ಮಾಡುವಾಗ ಆ ಭಗವಂತನ ವಾಂಗ್ಮಯ ರೂಪವನ್ನು ನೆನಪು ಮಾಡಿಕೊಂಡು ಅಭಿಷೇಕ ಮಾಡಿದರೆ ಅದರಿಂದ ತಯಾರಾಗುವಂಥ ತೀರ್ಥ ಅದನ್ನು ಪ್ರಾಶನ ಮಾಡಿದವರ ಮೇಲೆ ಒಂದು ಪರಿಣಾಮ ಬೀರಬಹುದು. ಅದಕ್ಕಾಗಿ ಇಂಥದನ್ನೆಲ್ಲ ಆ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಇವನೇ ಈ ವಾಂಗ್ಮಯ ಮತ್ತು ಮನೋಮಯ ಅನಿಸ್ಕೊಂಡಿರುವಂಥ ಭಗವಂತನೇ ಕರಣ ಧಾತುಗಳಲ್ಲಿ 10 ಕರಣಗಳಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮನಸ್ಸಿನಲ್ಲಿದ್ದಾನೆ. ಧಾತುಗಳಲ್ಲಿ 7 ಧಾತುಗಳಂತ ಬಂದಿತ್ತು ಹಿಂದೆ, ಅದರಲ್ಲೆಲ್ಲ ಆತ ಇದ್ದಾನೆ. 72,000 ನಾಡಿಗಳ ಒಳಗೆ ಅವನೇ ಇದ್ದಾನೆ. 36,000 ನಾಡಿಗಳು ಈ ಕಡೆ ಇವೆ, 36,000 ನಾಡಿ ಈ ಕಡೆ ಇವೆ. ಈ ಕಡೆ ಪುರುಷ ರೂಪದಿಂದ ಇದ್ದಾನೆ, ಈ ಕಡೆ ಸ್ತ್ರೀ ರೂಪದಿಂದ ಇದ್ದಾನೆ. 36,000 ಪುರುಷ ರೂಪಗಳು, 36,000 ಸ್ತ್ರೀ ರೂಪಗಳು ಅವನಿಗಿವೆ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ನಾಡಿಗಳು ಅರ ವಿದೂರನು. ಅರ ಅಂದ್ರೆ ದೋಷ ವಿದೂರನು ಅಂತ ಭಗವಂತ ಅಲ್ಲೆಲ್ಲ ಕಡೆ ಇದ್ದಾನೆ. ಅವನು ಹೇಗಿದ್ದಾನೆ ಅಂದ್ರೆ ಭಾರತ ಪ್ರತಿಪಾದ್ಯ ನೆನೆಸಿ. ಮಹಾಭಾರತದಿಂದ ಆತ ಪ್ರತಿಪಾದ್ಯ. ವೇದ ಪ್ರತಿಪಾದ್ಯ ಅಂತ ಹೇಳಲಿಲ್ಲ ದಾಸರು, ಭಾರತ ಪ್ರತಿಪಾದ್ಯ ಅಂತ. ಯಾಕೆಂದ್ರೆ ವೇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಮಹಾಭಾರತದ ಮಹತ್ವ ಹೇಳುವಾಗ ಹಿಂದೆ ಅದನ್ನು ಹೇಳಿದ್ದೆ. ಅದಕ್ಕಾಗಿ ಭಾರತ ಪ್ರತಿಪಾದ್ಯ ನೆನೆಸಿ ಅನಿಸ್ಕೊಂಡು ಅಲ್ಲೆಲ್ಲ ಇದ್ದಾನೆ ಅಂತ ಅವನ ರೂಪವನ್ನು ಧ್ಯಾನ ಮಾಡಬೇಕು. ಮುಂದೆ 7ನೇ ಪದ್ಯ. ಈರೆರಡು ದೇಹ ಊರ್ಮಿ ಭೂತಗಳು ಆರಾಧಿಕ ದಶ ದ್ವಿನುತ ಲಕ್ಷ್ಮೀರಮಣ ವಿಷ್ಣುವಾಕ್ಯ ರೂಪಧಿ ಚತುರಷಷ್ಠಿ ಕಲಾಧಾರಕನು ತಾನಾಗಿ ಬ್ರಹ್ಮ
ಪುರಾರಿ ಮುಖ್ಯರೊಳು ಇರ್ದು ಸತತ ವಿಹಾರ ಮಾಳ್ಪನು ಚತುಷ್ಪಾದಾಹ್ವಯದಿ ಲೋಕದಳು. ಈ 4 ದೇಹಗಳಲ್ಲಿ ಈರೆರಡು ದೇಹಗಳು ಅಂದ್ರೆ ಎರಡರಿಂದ ಗುಣಿಸಿದ್ರೆ 4. ಆ 4 ದೇಹಗಳಲ್ಲಿ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಈ 4 ದೇಹಗಳಲ್ಲಿ ಪಂಚಮಹಾಭೂತಗಳ ಸಂಪರ್ಕ ಇದ್ದೇ ಇದೆ. ಹಾಗೆ ನೋಡಿದರೆ ಈ ಸ್ವರೂಪ ದೇಹ ಅಂತೂ ಪಂಚಮಹಾಭೂತಗಳಿಂದ ತಯಾರೇ ಆಗಿದ್ದು. ಒಳಗಿನ ಈ ಅನಿರುದ್ಧ ದೇಹ, ಲಿಂಗ ದೇಹ ಅವಕ್ಕೆಲ್ಲ ಪಂಚಮಹಾಭೂತದ ಸಂಪರ್ಕ, ಕೆಲವು ಹುಟ್ಟಿದ್ದಲ್ಲ ಅದು ಸಂಪರ್ಕ ಇದೆ. ಪಂಚಮಹಾಭೂತಗಳು ಇವೆ ಅಲ್ಲಿ ಅಷ್ಟೇ. ಅವುಗಳಲ್ಲಿ 6 ವಿಕಾರಗಳಾಗ್ತಾವಂತೆ ಈ 4 ದೇಹಗಳಲ್ಲಿ. ಅವುಗಳಲ್ಲೆಲ್ಲ ಈ ಲಕ್ಷ್ಮೀರಮಣ ಇದ್ದಾನೆ. ಅವನು ಹೇಗಿದ್ದಾನೆ ಅಂತಂದ್ರೆ 6 + 10 6 + 10 ಅಂದ್ರೆ 16. 10 ಕಾರನ್ನು ಕೂಡಿಸ್ಬಿಟ್ಟು 16 ಆಯ್ತು. 16 ಋಕ್ಕುಗಳಿಂದ ವಿನುತ ಅಂದ್ರೆ ಪುರುಷ ಸೂಕ್ತದಿಂದ ವಿನುತ ಅಂತ ಅರ್ಥ. ಪುರುಷ ಸೂಕ್ತ ಸುಮೇಯ ಅಂತ ಇನ್ನೊಂದು ಕಡೆ ಬಂದಿತ್ತು. ಆ ಪುರುಷ ಸೂಕ್ತ ಅಂತ ಅನ್ನೋದು 3 ವೇದಗಳ ಸಾರ ಭಾಗ ಆದ್ದರಿಂದ ಅದರಿಂದ ಆತ ಸ್ತುತ್ಯ ಅಂತ ದಾಸರು ವಿಶೇಷವಾಗಿ ಅವನನ್ನು ಸ್ತೋತ್ರ ಮಾಡ್ತಾರೆ ಅಷ್ಟೇ. ಈ ಇಂಥ ಲಕ್ಷ್ಮೀರಮಣನಾದಂಥ ಭಗವಂತ ವಿಷ್ಣು ಅನ್ನೋ ರೂಪದಿಂದ 64 ಕಲೆಗಳು ಹಿಂದೆ ಹರಿವಂಶವನ್ನು ಹೇಳುವಾಗ ಹೇಳಿದ್ದೆ. ಗೀತ, ವಾದ್ಯ, ನೃತ್ಯ, ಆಲೇಖ್ಯ, ವಿಶೇಷ ಕಥೇದ್ಯ ಅಂತ. ಅದಕ್ಕಾಗಿ ಅದನ್ನು ಈಗ ಪ್ರತ್ಯೇಕವಾಗಿ ವಿವರಣೆ ಮಾಡೋದೇನು ಬೇಕಾಗಿಲ್ಲ. ಆ ಚತುರಷಷ್ಠಿ ಕಲಾಧಾರಕನು ತಾನಾಗಿ 64 ಕಲೆಗಳಿಗೂ ಆತನೇ ನಿಯಾಮಕ. ಹೀಗೆ ಆತ ನಿಯಾಮಕನಾಗಿದ್ದು ಅಲ್ಲೆಲ್ಲ ಆತ ಇದ್ದಾನೆ. ಬ್ರಹ್ಮ, ಶಿವ ಮೊದಲಾದವರಲ್ಲೂ ಕೂಡ ಅವನೇ ಇದ್ದಾನೆ. ಚತುಷ್ಪಾತ್ ಅನ್ನೋ ರೂಪದಿಂದ ಇದ್ದಾನೆ ಅಂತ ಅಲ್ಲಿ ಬಂದಿದೆ. ಆ ಚತುಷ್ಪಾತ್ ಅನ್ನೋದರ ಅರ್ಥವನ್ನು ಕೂಡ ನಾವೀಗ ಅನುಸಂಧಾನ ಮಾಡಿಕೊಳ್ಬೇಕು. 6 ವಿಕಾರಗಳು ಅಂತ ಬಂತು. 6 ವಿಕಾರಗಳು ಹೇಗೆ? ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅಂತ 6 ವಿಕಾರಗಳು. ಅಸ್ಥಿ ಮೊದಲು ಈ ಆತ ಗರ್ಭಕ್ಕೆ ಬರ್ತಾನೆ, ಮುಂದೆ ಜಾಯತೆ ಹುಟ್ಟುತ್ತಾನೆ, ಅದಾದ ಬಳಿಕ ವರ್ಧತೆ ಬೆಳೀತಾನೆ, ಪರಿಣಮತೆ ಶರೀರದಲ್ಲಿ ಆ ಯೌವನ ಹೋಗಿ ವಾರ್ಧಕ್ಯಕ್ಕೆ ಸಮೀಪ ಆಗ್ತಾನೆ, ಮುಂದೆ ಪರಿಣಮತೆ ಅಂತಂದ್ರೆ ಮುಪ್ಪಾಗ್ತಾನೆ, ಅಪಕ್ಷೀಯತೆ ಅಂತಂದ್ರೆ ಕುಗ್ತಾನೆ, ಕುಗ್ಗಿ ಕೊನೆಗೆ ವಿನಶ್ಯತೆ ನಾಶ ಹೊಂದ್ತಾನೆ. ಇವು 6 ಅವಸ್ಥೆಗಳು, ಈ ಶರೀರಕ್ಕೆ ಬರುವಂತ ಅವಸ್ಥೆಗಳು. ಇವನ್ನೇ 6 ಊರ್ಮಿಗಳು ಅಂತಲ್ಲಿ ವರ್ಣನೆ ಮಾಡಿದರು. ಚತುಷ್ಪಾತ್ ಆಹ್ವಯನೆನಿಸಿ ಅಂತ ಹೀಗೆ ಬಂತು. ಭಗವಂತನ ಚತುಷ್ಪಾತ್ ಅಂತ ಹೇಳಿದ್ದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕಂಡಿದೆ. ಆ ಛಾಂದೋಗ್ಯ ಉಪನಿಷತ್ತು ಅವರನ್ನು ಹೇಗೆ ಚತುಷ್ಪಾತ್ ಅಂತ ಹೇಳಿದೆ. ಚತುಷ್ಪಾತ್ ಅನ್ನೋದಕ್ಕೆ ಅರ್ಥ ಏನು? ಚತುಷ್ಪಾತ್ ಅಂದ್ರೆ ಬೇರೆ ಏನೂ ಅಲ್ಲ. ಚತುಷ್ಪಾತ್ ಅಂದ್ರೆ ಗಾಯತ್ರಿಯ ರೂಪವೇ. ಅದನ್ನ ಈಗ ನೆನಪು ಮಾಡ್ಕೊಳ್ಬೇಕು. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ. ಗಾಯತ್ರಿ ಜಪ ಎಲ್ಲರೂ ಮಾಡ್ತೀವಿ. ಆ ಗಾಯತ್ರಿ ಜಪ ಮಾಡುವಾಗ ಭಗವಂತನ 4 ಸ್ವರೂಪಗಳನ್ನ ಮತ್ತು 6 ರೂಪಗಳನ್ನ, 4 ರೂಪ ಒಂದು ವಿಭಾಗ, 6 ರೂಪದ ಮತ್ತೊಂದು ವಿಭಾಗ, ಇದನ್ನೆಲ್ಲ ಅನುಸಂಧಾನ ಮಾಡ್ಕೊಳ್ಬೇಕಂತ. 6 ಹಿಂದೆ ಹೇಳಿದ್ದೆ ಒಂದು ಬಾರಿ. ಈಗ ಮತ್ತೊಂದು ಬಾರಿ ನೆನಪಿಗಾಗಿ ಅದನ್ನು ಹೇಳ್ತೀನಿ. ಚತುಷ್ಪದ ಅಂತ ಆವಾಗ ಹೇಳಿರ್ಲಿಕ್ಕಿಲ್ಲ, ಈಗ ಅದನ್ನು ಹೇಳ್ತೇನೆ. ಚತುಷ್ಪದ ಗಾಯತ್ರಿ, ಈ ಗಾಯತ್ರಿ ಪ್ರತಿಪಾದನಾದಂಥ ವಿಷ್ಣು ಏನಿದ್ದಾನೆ ಅವನಿಗೆ ಆ ಷಡ್ವಿಧವಾದಂತಹ ರೂಪಗಳು ಯಾವುದ್ಯಾವುದು? ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸನ್ನಿಭ. 3 ಸ್ತ್ರೀ ರೂಪಗಳಿವೆ ಅಂತೆ. ಆ ಷಡ್ವಿಧ ರೂಪಗಳಲ್ಲಿ 3 ಸ್ತ್ರೀ ರೂಪಗಳು. ಅದ್ಯಾವುದು? ಸೂರ್ಯನಂತೆ ಕಾಂತಿ ಇದ್ದಂಥ ಮೊದಲನೇ ರೂಪ, ಅದು ಒಂದು ಸ್ತ್ರೀ ರೂಪ. ಮತ್ತೆ ಹಯಗ್ರೀವ ರೂಪ ಮತ್ತೊಂದು. ಸ್ತ್ರೀರೂಪೋ ಹಯಶೀರ್ಷಕ, ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪ ಹಯಶೀರ್ಷಕ. ಹಯಗ್ರೀವನ ಗಂಡು ರೂಪ ನೋಡಿರ್ತೇವೆ ಎಲ್ಲರೂ. ಅಂದ್ರೆ ಹಯಗ್ರೀವನ ಸ್ತ್ರೀ ರೂಪನೂ ಒಂದಿದೆ, ಅದು ವಾಕಿಗೆ ನಿಯಾಮಕವಾದಂತಹ ರೂಪ. ಇದು 2ನೇ ಸ್ತ್ರೀ ರೂಪ. ಚತುರ್ಥ ಪೃಥ್ವೀ ಸಂಸ್ಥ ಸ್ತ್ರೀರೂಪ ಪೀತವರ್ಣಕ, ಭೂಮಿಯಲ್ಲಿರುವಂಥದ್ದು. ಈ ಭೂಮಿ ಏನಿದೆ ಇದರಲ್ಲಿರುವಂತಹ ಹಳದಿ ಬಣ್ಣದ ಒಂದು ರೂಪ, ಅದು ಒಂದು ಸ್ತ್ರೀ ರೂಪವೇ. ಇದು 3 ಸ್ತ್ರೀ ರೂಪಗಳು. ಹೀಗೆ ಸೂರ್ಯನಂತೆ ಹೊಳೆಯುವಂತಹ ಒಂದು ರೂಪ, ಹಯಗ್ರೀವ ರೂಪದ ಕುದುರೆಯ ಮುಖವುಳ್ಳಂತಹ ಸ್ತ್ರೀ ರೂಪ ಇನ್ನೊಂದು, ಹಳದಿ ಬಣ್ಣದ ಸ್ತ್ರೀ ರೂಪ ಪೃಥ್ವಿಯಲ್ಲಿರುವಂತಹ ಇದೊಂದು 3. ಹೀಗೆ 3 ಸ್ತ್ರೀ ರೂಪಗಳು. ಮತ್ತೆ
ಮತ್ಸ್ಯಾದಿ 10 ರೂಪಗಳು. ಅದಕ್ಕೆ ಭೂತ ಅಂತ ಹೆಸರು. ಮತ್ಸ್ಯ, ಕೂರ್ಮ, ವರಾಹ ಅಂತ 10 ಅವತಾರಗಳಿವೆಯಲ್ಲ, ಅವಕ್ಕೆಲ್ಲದಕ್ಕೂ ಸಾಮೂಹಿಕವಾಗಿ ಭೂತ ಅಂತ ಹೆಸರು. ಅದು ಆತನ 2ನೇ ರೂಪ. ಮೊದಲೊಂದು ಸ್ತ್ರೀ ರೂಪ ಹೇಳಿ, ಸೂರ್ಯನಂತೆ ಹೊಳೆಯುವಂಥ ರೂಪ ಅಂತ ಒಂದು ಸ್ತ್ರೀ ರೂಪ ಹೇಳಿ, ಮುಂದೆ ಮತ್ಸ್ಯಾದಿ ರೂಪಗಳನ್ನು ಹೇಳಿ ಅದನ್ನು 2ನೇದು ಅಂತ ಪರಿಗಣನೆ ಮಾಡಿದರು. 3ನೇದ್ದು ಹೈಗ್ರೀವನ ರೂಪ, 4ನೇದ್ದು ಹಳದಿ ಬಣ್ಣದ ಸ್ತ್ರೀ ರೂಪ. ಹೀಗೆ 4 ರೂಪಗಳು ಆದವು. ಮುಂದೆ ಜೀವಸ್ಯಾಂತರ್ಗತೋ ವ್ಯಾಪ್ಯ ಶರೀರಮಿತಿ ನಾಮಕಃ. 5ನೇ ರೂಪ ಯಾವುದಂತಂದ್ರೆ ಜೀವನ ಒಳಗೆ ವ್ಯಾಪ್ತನಾಗಿ ಆತ ಏನಿದ್ದಾನೆ, ಶರೀರ ನಾಮಕನಾಗೇ ಇದ್ದಾನೆ. ಅವನಿಗೆ ಶರೀರ ಅಂತ ಹೆಸರಿದೆ. ನಮ್ಮ ಈ ಶರೀರಕ್ಕೆ ಮಾತ್ರ ಶರೀರ ಅಂತ ಹೆಸರಿರೋದಲ್ಲ, ಅವನಿಗೆ ಶರೀರ ಅಂತಿದೆ. ಅದು 5ನೇ ರೂಪ. ಮುಂದೆ ಪಂಚಮಃ ತದ್ಧೃತಿ ಷಷ್ಠೋ ಹೃದಯ ನಾಮಕಃ. ಶರೀರದಲ್ಲಿರುವಂಥ ರೂಪ 5ನೇದ್ದು, ಹೃದಯದಲ್ಲಿರುವಂಥದ್ದು ಏನಿದೆ ಅದು 6ನೇದು. ಜೀವನ ಹೃದಯದಲ್ಲೇ ಬಿಂಬರೂಪನಾಗಿ ಏನಿರ್ತಾನಲ್ಲ ಅದು 6ನೇ ರೂಪ ಅಂತ ಅನುಸಂಧಾನ ಮಾಡಬೇಕು. ಹಿಂದೊಂದ್ಸರಿ ಇದನ್ನು ಹೇಳಿದ್ದೆ. ಇಲ್ಲಿ ಚತುಷ್ಪದ ಅಂತ ಏನು ಬಂತು, ದಾಸರ ಆ ಪದವನ್ನು ಈ 7ನೇ ಪದ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದನ್ನು ಈಗ ಶ್ರವಣ ಮಾಡಬೇಕು. ತದೇತದ್ರಜಾಭ್ಯನುಕ್ತಂ ತಾವಾನಸ್ಯ ಮಹಿಮಾ ತಥೋಜ್ಜಾಯಾಂಶ್ಚ ಪುರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಇತಿ. ಇದು ಛಾಂದೋಗ್ಯ ಉಪನಿಷತ್ತು. ಛಾಂದೋಗ್ಯ ಉಪನಿಷತ್ತಿನ ಈ ಮಾತು ಪುರುಷ ಸೂಕ್ತದ ಮಾತಿದೆಯಲ್ಲ, ಏತಾವಾನಸ್ಯ ಮಹಿಮಾ ತಥೋಜ್ಜಾಯಾಂಶ್ಚ ಪುರುಷಃ ಪಾದೋಸ್ಯ ವಿಶ್ವಾಃ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಬಂದಿತ್ತು. ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಪಾದೋಸ್ಯ ಸರ್ವಭೂತಾನಿ ಅಂತ ಇಲ್ಲಿದ್ರೆ ಪಾದೋಸ್ಯ ವಿಶ್ವಾಭೂತಾನಿ ಅಂತ ಅಲ್ಲಿ ಬಂದಿತ್ತು. ಈ ಛಾಂದೋಗ್ಯ ಉಪನಿಷತ್ತಿನ ಈ ಮಂತ್ರ ಮತ್ತು ಋಗ್ವೇದದ ಆ ಮಂತ್ರ ಅವೆರಡೂ ಕೂಡ ಭಗವಂತನ 4 ಸ್ವರೂಪಗಳನ್ನು ಹೇಳ್ತಾವಂತೆ. ಅದು ಹೇಗೆ? ಭಗವಂತನಿಗೆ 4 ರೂಪಗಳು ಅಂತಂದ್ರೆ ಸ್ವರೂಪಭೂತವಾದಂತಹ 3 ರೂಪಗಳು, ಭಿನ್ನವಾದಂತಹ ಮತ್ತೊಂದು ರೂಪ ಅಂತ ಈಗ ಅನುಸಂಧಾನ ಮಾಡಬೇಕು. ಅವೇ ಚತುಷ್ಪಾದಗಳು. ಸ್ವರೂಪಭೂತವಾದಂತಹ 3 ಅಂಶಗಳು ಯಾವ್ಯಾವು ಅಂದ್ರೆ, ಒಂದು ನಾರಾಯಣ, ಮತ್ತೆ ವಾಸುದೇವ, ವೈಕುಂಠ ಅಂತ ಈಗ 3 ಹೆಸರುಗಳು. ಅವೆಲ್ಲ ಶ್ವೇತದ್ವೀಪದಲ್ಲಿ, ಅನಂತಾಸನದಲ್ಲಿ ಮತ್ತು ವೈಕುಂಠದಲ್ಲಿ ಇವೆ ಅಂತ ಭಗವಂತನ 3 ರೂಪಗಳು. ಈ 3 ರೂಪಗಳೆಲ್ಲ ಭಗವಂತನ ಸ್ವರೂಪ ಅವತಾರಗಳೇ. ಅವನ ಸ್ವರೂಪಕ್ಕಿಂತ ಅತ್ಯಂತ ಅಭಿನ್ನವಾದಂತಹ ರೂಪಗಳೇ ಈ 3. ನಾರಾಯಣೋ ವಾಸುದೇವೋ ವೈಕುಂಠ ಇತಿತೇ ತ್ರಯಃ ಅನಂತಶಯನಂ ಚೈವ ತಥಾ ಅನಂತಾಸನಂ ಹರೇಃ ಬಹುಲಕ್ಷೋಚ್ಯತೆ ನಿತ್ಯೇ ವಿಮಾನೇ ಸಂಸ್ಥಿತಂ ಯತಃ. ಬಹಳ ಅತ್ಯಂತ ದೀರ್ಘವಾದಂತಹ ಲೋಕ, ಅದು ಬಹಳ ದೂರದಲ್ಲಿರುವಂತಹ ಲೋಕ. ಅಲ್ಲಿ ಆತನ ರೂಪ ಇದೆ. ಅವುಗಳಲ್ಲಿ ವೈಕುಂಠ ಅಂತ ಏನೋ ರೂಪ ಇದೆಯಲ್ಲ, ಅದು ವೈಕುಂಠ ಲೋಕದಲ್ಲೇ ಇದೆ. ವೈಕುಂಠ ಅಂತ ಭಗವಂತನ ಹೆಸರೇ ಒಂದು. ಮುಂದೆ ನಾರಾಯಣ ಮತ್ತು ವಾಸುದೇವ ಅಂತ ಏನಿದೆಯಲ್ಲ, ಅಲ್ಲಿ ನಾರಾಯಣ ಅನ್ನೋ ರೂಪ ಶ್ವೇತದ್ವೀಪದಲ್ಲಿದೆ, ವಾಸುದೇವ ಅಂತ ಅನ್ನೋ ರೂಪ ಅನಂತಾಸನದಲ್ಲಿದೆ. ಭೂಲೋಕದಿಂದ ಬಹಳ ಎತ್ತರದಲ್ಲಿವೆ, ಬಹಳ ಸುದೂರದಲ್ಲಿ ಆ ರೂಪಗಳಿವೆ ಅಂತ ನೆನಪು ಮಾಡ್ಕೊಳ್ಬೇಕು. ಹೀಗೆ ಸ್ವರೂಪಾಂಶಗಳೆಲ್ಲ ಅಲ್ಲಿವೆ. ಭಿನ್ನಪಾದಾಹ ಸರ್ವಜೀವಾಹ ತಸ್ಯ ಸಾದೃಶ್ಯ ಮಾತ್ರತಃ. ಈ 4ನೆಯ ಭಗವಂತನ ಸ್ವರೂಪ ಏನಿದೆಯಲ್ಲ ಅದು ನಮ್ಮಲ್ಲಿ ಎಲ್ಲ ಕಡೆನೂ ಇದ್ದೇ ಇದೆ. ನಾವು ಆತನ ಅಂಶರೇ, ಭಗವಂತನ ಅಂಶಗಳೇ ನಾವು ಕೂಡ. ಹೇಗೆ ಅಂಶಗಳು? ನಾವು ಭಿನ್ನಾಂಶರು. ವಾಸುದೇವ, ವೈಕುಂಠ ಇವೆಲ್ಲ ರೂಪಗಳೇನಿವೆ ಅವು ಅಭಿನ್ನ ರೂಪಗಳು, ಇವನ್ನೆಲ್ಲ ಭಿನ್ನ ರೂಪಗಳು ಅಂತ ಹೀಗೆ ಧ್ಯಾನ ಮಾಡಬೇಕು. ನಾವು ಆತನ ಭಿನ್ನಾಂಶರು. ಭಿನ್ನಪಾದಾಹ ಸರ್ವಜೀವಾಹ ತಸ್ಯ ಸಾದೃಶ್ಯ ಮಾತ್ರತಃ. ಅಲ್ಲಿ ಪಾದ ಅಂತ ಹೇಳ್ತಾರಲ್ಲ, ಆ ಪುರುಷ ಸೂಕ್ತದಲ್ಲೂ ಪಾದ ಅಂತ ಬಂದಿತ್ತು. ಪಾದೋಸ್ಯ ವಿಶ್ವಾಹ ಭೂತಾನಿ, ವಿಶ್ವಾಭೂತಾನಿ, ಇಡೀ ಜಗತ್ತಲ್ಲೂ ಕೂಡ ಈತನ ಒಂದು ಪಾದ, ಒಂದು ಅಂಶ ಮಾತ್ರ ಇದು. ತ್ರಿಪಾದಸ್ಯಾಮೃತಂ ದಿವಿ. ಇನ್ನು 3 ಪಾದಗಳಿವೆಯಲ್ಲ ಅದು ಅಮೃತ ಅಲ್ಲಿದೆ. ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅನ್ನುವಂಥ ಆ ಅಮೃತ ಲೋಕದಲ್ಲಿ 3 ರೂಪಗಳಿವೆ. ಇನ್ನೊಂದು ರೂಪ ಏನಿದೆ ವಿಶ್ವಾಭೂತಾನಿ. ಇಡೀ ಜಗತ್ತೆಲ್ಲವೂ ಕೂಡ, ಜಗತ್ತಿನಲ್ಲಿರುವಂಥ ಜೀವರೆಲ್ಲ ಆತನ 4ನೆಯ ಒಂದು ರೂಪ ಅಂತ ತಿಳ್ಕೊಳ್ಬೇಕು. ಇದೇ ಚತುಷ್ಪಾತ್ ಅಂದ್ರೆ ಇದನ್ನೇ ತಿಳ್ಕೊಳ್ಬೇಕು. ಈ ಚತುಷ್ಪಾತ್ ಅನ್ನೋದನ್ನ ಉಪನಿಷತ್ತು 2 ರೀತಿಯಾಗಿ ಹೇಳಿದೆ. ಈಗ ಒಂದನ್ನು ಶ್ರವಣ ಮಾಡಿದ್ವಿ, ಭಿನ್ನ ಅಂಶರಾದಂಥ ಜೀವರು, ಮತ್ತು 3 ಅಂದ್ರೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನದಲ್ಲಿರೋದು ಅಂತ ವರ್ಣನೆ ಮಾಡಿದ್ವಿ.
ಪ್ರಕಾರಾಂತರದಿಂದ ಇನ್ನೂ ಒಂದು ರೀತಿಯಿಂದ ಭಗವಂತನನ್ನ 4 ರೂಪವುಳ್ಳವನು ಚತುಷ್ಪಾತ್ ಅಂತ ಅವನನ್ನ ಧ್ಯಾನ ಮಾಡ್ಬೇಕಂತ. ಇಲ್ಲೆಲ್ಲ ಪಾತ್ ಅಂತ ಬಂತಲ್ಲ, ಅದ್ರ ಬಗ್ಗೆ ಒಂದು ಅಂಶ ಹೇಳ್ಬೇಕು. ಪಾತ್ ಅಂದ್ರೆ ಪಾದ ಅಂದ್ರೆ ಕಾಲು ಅಂತ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇವೆ. ನಮಗೆ ಸಂಬಂಧಪಟ್ಟಂತೆ ಪಾದ ಅಂದ್ರೆ ಕಾಲೇ ಹೌದು. ಆದ್ರೆ ಭಗವಂತನಿಗೆ ಮಹಾತ್ಮನಿಗೆಲ್ಲ ಸಂಬಂಧಪಟ್ಟಂತೆ ಪಾದ ಅಂದ್ರೆ ಅವನ ಸ್ವರೂಪ ಅಂತಲೇ ಅರ್ಥ. ಉತ್ತಮಾನಾಂ ಸ್ವರೂಪಂತು ಪಾದ ಶಬ್ದೇನ ಭಣ್ಯತೆ ಅಂತ ಒಂದು ಮಾತು. ಮಹಾತ್ಮರನ್ನೆಲ್ಲ ಪಾದರು ಅಂತ ಹೇಳ್ಬೇಕಂತೆ. ಅದಕ್ಕಾಗಿ ಗುರುಪಾದರು, ಶ್ರೀಪಾದರು ಅಂತ ಹೇಳೋದಿಲ್ಲ. ಅದಕ್ಕಾಗಿ ಹೀಗೆ ಪಾದ ಅಂತಂದ್ರೆ ಭಗವಂತನ ಸ್ವರೂಪ ಅಂತಾನೆ ಅರ್ಥ. ಇನ್ನೊಂದು ರೀತಿಯಿಂದ ಭಗವಂತನ ಚತುಷ್ಪಾತ್ ಅಂತ ಅನುಸಂಧಾನ ಮಾಡಬೇಕು. ಅದು ಹೇಗೆ ಅನುಸಂಧಾನ ಮಾಡಬೇಕು? ದೇಹದ ಹೊರಗೆ ಒಳಗೆ ವ್ಯಾಪ್ತವಾಗಿರುವಂಥ ಬ್ರಹ್ಮ ಅನಿಸ್ಕೊಂಡಿರುವಂಥ ರೂಪ ಒಳಗೂ ಇದೆ ಹೊರಗೂ ಇದೆ. ಅದಕ್ಕೆ ಹೆಸರು ಬ್ರಹ್ಮ ಅಂತ. ಇದು ಗಾಯತ್ರಿ ರೂಪ ಅಂತ ಭಗವಂತನ ಮೊದಲನೇ ಪಾದ ಇದು. ಯದ್ವೈ ತದ್ಬ್ರಹ್ಮ ಇತೀದಂ ವಾವತದ್ ಯೋಯಂ ಬಹಿರ್ಧ ಪುರುಷಾದಾಕಾಶ, ಇದು ಮೊದಲನೇ ರೂಪ. ಇನ್ನು ಎರಡನೇ ರೂಪ ಮತ್ತೊಂದಿದೆ, ಅದಕ್ಕೆ ಆಕಾಶ ಅಂತ ಹೆಸರು. ಆಕಾಶ ಅಂತ ಯಾಕೆ ಕರೀತಾರೆ? ಎಲ್ಲ ಕಡೆ ಅದು ಪ್ರಕಾಶಮಾನ ಜಡ ಹೃದಯದೊಳಗೆ ಇರ್ತದೆ. ಈಗ ಇದು ನಮ್ಮದು ಜಡ ಶರೀರ ಇದೆ, ಒಳಗೊಂದಿದೆ ಚೇತನ ಶರೀರ. ಚೇತನ ಶರೀರಕ್ಕೂ ಒಂದು ಹೃದಯ ಇದೆ, ಈ ಜಡ ಶರೀರಕ್ಕೂ ಒಂದು ಹೃದಯ. ಜಡ ಶರೀರದ ಹೃದಯದಲ್ಲಿ ಒಂದು ಭಗವಂತನ ರೂಪ, ಚೇತನ ಶರೀರದ ಹೃದಯದಲ್ಲಿ ಮತ್ತೊಂದು ಭಗವಂತನ ರೂಪ. ಈ ಜಡ ಹೃದಯದಲ್ಲಿ ಇರುವಂಥ ಪ್ರಕಾಶಮಾನವಾದಂಥ ಆಕಾಶ, ಪ್ರಕಾಶ ಅಂದ್ರೆ ಒಂದೇ, ಕಾಶ ಅಂದ್ರೆ ಹೊಳೆಯೋದಂತ ಅರ್ಥ. ಕಾಶದ ದೀಪ್ತವು ಅಂತ ಧಾತು ಸಂಸ್ಕೃತದಲ್ಲಿ. ಆಕಾಶ ಅಂದ್ರೆ ಎಲ್ಲ ಕಡೆ ಸುತ್ತಲೂ ಹೊಳೆಯೋದಂಥದ್ದು. ಭಗವಂತನ ಸ್ವರೂಪ ಒಂದ್ ಕಡೆ ಇದ್ರೆ ಅದೆಲ್ಲ ಕಡೆ ಹೊಳೆಯುತ್ತಿರ್ತದೆ ಅಂತ ಅರ್ಥ. ಪ್ರಕಾಶ ಅಂದ್ರೆ ಚೆನ್ನಾಗಿ ಹೊಳೆಯೋದು ಅಂತ ಅರ್ಥ. ಹಾಗಾಗಿ ಆಕಾಶ ಪ್ರಕಾಶ ಅಂದೆಲ್ಲ ಒಂದೇ. ಸರ್ವತ್ರ ವ್ಯಾಪ್ತವಾದಂತಹ ಭಗವಂತನ ರೂಪ ಏನಿದೆ ಜೀವಸ್ವರೂಪದ ಹೊರಗೆ ಇದೆ, ಅದು ಜಡ ಹೃದಯದಲ್ಲಿದೆ. ಅದಕ್ಕಾಗಿ ಅದನ್ನ ಆಕಾಶ ಅಂತ ಕರೀತಾರೆ. ಯೋವೈ ಸ ಬಹಿರ್ಧ, ಹೊರಗಿದೆ. ಪುರುಷಾತ್ ಬಹಿರ್ಧ, ಪುರುಷನ ಹೊರಗಡೆ, ಅದು ಆಕಾಶ. ಅಯಂ ವಾವ ಸ ಯೋಯಮಂತಃ ಪುರುಷ ಆಕಾಶ. ಇದು ಭಗವಂತನ ಎರಡನೇ ಪಾದ. ಮೂರನೇ ಪಾದ ಅಂದ್ರೆ ಯಾವುದು? ಜೀವಸ್ವರೂಪದ ಹೊರಗೆ ಜಡ ಹೃದಯದಲ್ಲಿ ಪ್ರಕಾಶಮಾನವಂತ ಮತ್ತೊಂದು ರೂಪ. ಅದನ್ನ ಇದು ಜೀವರ ಒಳಗೆ ವ್ಯಾಪಿಸಿಕೊಂಡಿರುವಂಥ ರೂಪ. ಜೀವರ ಒಳಗೆ ವ್ಯಾಪಿಸಿಕೊಂಡಿರುವಂಥ ಈ ರೂಪಕ್ಕೆ ಮೂರನೇ ಪಾದ ಅಂತ ಕರೀತಾರೆ. ಯೋವೈ ಸಹ ಅಂತಃಪುರುಷ ಆಕಾಶ. ಅಂತಃಪುರುಷ, ಪುರುಷನ ಒಳಗಡೆ ಇರುವಂತಹ ರೂಪ ಏನಿದೆ ಅದಕ್ಕೆ ಹೃದಯ ಆಕಾಶ. ಇದನ್ನು ಮೂರನೇ ಪಾದ ಅಂತ ಕರೀತಾರೆ. ಯೋವೈ ಸಹ ಅಂತರ್ಹೃದಯ ಆಕಾಶ ತದೇತತ್ ಪೂರ್ಣ ಮಪ್ರವರ್ತಿ ಪೂರ್ಣಂ ಅಪ್ರವರ್ತಿನೀಂ ಶ್ರಿಯಂ ಲಭತೆ ಏವಂ ವೇದ. ಜೀವರೊಳಗೆ ವ್ಯಾಪ್ತವಾಗಿರುವಂಥ ಆಕಾಶ ನಾಮಕವಾದಂಥ ಈ ಇನ್ನೊಂದು ರೂಪ ಏನಿದೆ ಅದು ಜೀವನ ಹೃದಯದಲ್ಲಿದೆ. ಇದು ನಾಲ್ಕನೆಯದ್ದು ಜೀವನ ಸ್ವರೂಪ ಹೃದಯದಲ್ಲಿದ್ದದ್ದು. ಮೂರನೆಯದ್ದು ಜೀವನ ಸ್ವರೂಪ ದೇಹದಲ್ಲಿ ಎಲ್ಲಾ ಕಡೆ ಇದ್ದದ್ದು. ಎರಡನೇದೇನಿದೆ ಆ ಜಡ ಹೃದಯದಲ್ಲಿ ಇದ್ದದ್ದು. ಒಂದನೇದೇನಿದೆ ಒಳಗೆ ಹೊರಗೆ ಎಲ್ಲಾ ಕಡೆ ಇದ್ದದ್ದು ಅಂತ ಹೀಗೆ ಅದನ್ನು ಧ್ಯಾನ ಮಾಡಬೇಕು. ಈ ನಾಲ್ಕು ರೂಪಗಳು ಕೂಡ ಯಾರೊಬ್ಬರಿಗೂ ಅಧೀನ ಅಲ್ಲ. ಭಗವಂತನ ಮೂಲ ರೂಪ ವೈಕುಂಠದಲ್ಲಿ ಏನಿರ್ತದಲ್ಲ, ಎಲ್ಲೇ ಇರಲಿ ಅದು ಮೂಲ ರೂಪ. ಆ ಮೂಲ ರೂಪ ಹೇಗೆ ಯಾರಿಗೂ ಎಂದೂ ಅಧೀನ ಅಲ್ಲ, ಹೇಗೆ ಅದು ಪೂರ್ಣ, ಅವಂತ ಇವೆಲ್ಲ ರೂಪಗಳು ಕೂಡ ಪೂರ್ಣ. ಒಂದಕ್ಕೂ ಇನ್ನೊಂದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಇದೊಂದು ರಹಸ್ಯವಾದಂಥ ಮಾಹಿತಿ, ರಹಸ್ಯವಾದಂಥ ವಿದ್ಯಾ. ಇದನ್ನ ಪೂರ್ಣವಾಗಿ ತಿಳಿದವನು ಚತುರ್ಮುಖನೇ. ಎಲ್ಲಾ ವಿದ್ಯೆಗಳನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಉಪಾಸನೆ ಮಾಡ್ಲಿಕ್ಕೆ ಅವನೇ ಯೋಗ್ಯ. ಉಳಿದವರೆಲ್ಲ ಸುಮ್ಮನೆ ಪ್ರವಚನ ಮಾಡ್ಲಿಕ್ಕೆ ಯೋಗ್ಯರಷ್ಟೇ. ಇದನ್ನ ಯಾರು ತಿಳ್ಕೊತಾನಲ್ಲ, ತಿಳ್ಕೊಂಡವನು ಸಂಸಾರದಲ್ಲಿ ಇದ್ದಾಗಲೂ ಕೂಡ ಸಾಕಷ್ಟು ಸಂಪತ್ತನ್ನು ಪಡ್ಕೋತಾನೆ. ಮುಕ್ತನಾದ್ಮೇಲೂ ಕೂಡ ಅವನವನ ಯೋಗ್ಯತೆಗೆ ಸಂಬಂಧತಕ್ಕಂತೆ ಸಾಕಷ್ಟು ಪೂರ್ಣತೆಯನ್ನು ಪಡ್ಕೊಳ್ತಾನೆ. ಪೂರ್ಣತೆಯನ್ನು ಪಡ್ಕೊಂಡು ಭಗವಂತನನ್ನ ತಲುಪುತ್ತಾನೆ. ಹೀಗೆ ಒಳಗೂ ಹೊರಗೂ ಇರುವಂಥದ್ದು ಒಂದು. ಜೀವನ ಈ ಸ್ಥೂಲ ಶರೀರ ಏನಿದೆ ಅದರ ಜಡ ಹೃದಯದಲ್ಲಿದ್ದದ್ದು ಎರಡನೇದ್ದು. ಜೀವನ ಸ್ವರೂಪ ಶರೀರದಲ್ಲಿರುವಂಥದ್ದು ಮೂರನೇದ್ದು. ಜೀವನ ಸ್ವರೂಪ ಶರೀರದ ಹೃದಯದಲ್ಲಿದ್ದಂಥದ್ದು ನಾಲ್ಕನೇದ್ದು. ಇದು ಭಗವಂತನ 4 ಪಾದಗಳು. ಹೀಗೆ ಗಾಯತ್ರಿಯನ್ನ ಜಪ ಮಾಡುವಾಗ
ಸೈಷ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ ಭಗವಂತನ 6 ಸ್ವರೂಪಗಳನ್ನ ಮತ್ತು 4 ರೂಪಗಳನ್ನ ಧ್ಯಾನ ಮಾಡಿದರೆ ಆ ಗಾಯತ್ರಿ ಜಪ ಯಾಂತ್ರಿಕ ಆಗೋದಿಲ್ಲ. ಮಾಡಿದ ಜಪಕ್ಕೊಂದು ಸಾಫಲ್ಯ ಬರ್ತದೆ ಅಂತ ತಿಳ್ಕೊಳ್ಬೇಕು. ಅದನ್ನು ದಾಸರು ಸಂಕ್ಷಿಪ್ತವಾಗಿ ಚತುಷ್ಪಾದ ಪಯನೆನಿಸಿ ಅಂತ ಹೀಗೆ ಹೇಳಿದರು. ಹೀಗೆ ಭಗವಂತನ ಆ ಸ್ವರೂಪಗಳನ್ನೆಲ್ಲ ತಿಳ್ಕೊಳ್ಬೇಕು. ಅಲ್ಲಿಗೆ 6ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಇದು 7ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಮುಂದೆ 8ನೇ ಪದ್ಯ. ತೃಣ ಮೊದಲು ಬ್ರಹ್ಮಾಂತ ಜೀವರ ತನು ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲಾರು ಗಣನೆ ಮಾಡ್ಪುದು ಬುಧರು ರೂಪವ ಗೃಹಿಣಿ ಸೂರ್ಯ ಆದಿತ್ಯ ನಾಮಗಳ ಅನುದಿನದಿ ಜಪಿಸುವವರಿಗೆ ಈವ ಆರೋಗ್ಯ ಸಂಪದವ. ಆರೋಗ್ಯ ಸಂಪತ್ತು ಬರಲಿಕ್ಕೆ ಮತ್ತೊಂದು ಪ್ರಧಾನವಾದಂಥ ಮಂತ್ರ ಇದೆ. ತಂತ್ರಸಾರದಲ್ಲಿ ಬಂದದ್ದು ಮಂತ್ರ, ಸಂಸ್ಕೃತದ ಮಂತ್ರ. ಧ್ಯಾನ ಮಾಡಬೇಕು, ಅಂಗನ್ಯಾಸ ಮಾಡಬೇಕು, ಕರನ್ಯಾಸ ಮಾಡಬೇಕು. ಅದನ್ನೆಲ್ಲ ಮಾಡಲಿಕ್ಕೆ ಎಲ್ಲರಿಗೂ ಕಷ್ಟ ಅಂತ ಹೇಳಿ ದಾಸರನ್ನು ಕನ್ನಡೀಕರಣ ಮಾಡಿದ್ದಾರೆ. ಅಂಥದ್ದೊಂದು ರೂಪ ಇದು. ಸೂರ್ಯಾಂತರ್ಯಾಮಿ ಅಂತ ಭಗವಂತನ ರೂಪ. ತೃಣದಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮನ ತನಕ, ಚತುರ್ಮುಖನ ತನಕ ಎಲ್ಲ ಕಡೆ ಇದ್ದಾನೆ ಭಗವಂತ. ಅವರ 4 ದೇಹಗಳಲ್ಲೂ ಇದ್ದಾನೆ. ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಸ್ವರೂಪ ದೇಹ. ಆ 4 ಕಡೆ ಅವ ಇದ್ದಾನೆ. ಹೇಗಿದ್ದಾನೆ ಅಂತಂದ್ರೆ 1526 ರೂಪಗಳಿಂದ ಇದ್ದಾನಂತವನು. ಅವುಗಳನ್ನ ಜ್ಞಾನಿಗಳು ಚಿಂತನೆ ಮಾಡಬೇಕು. ಅವನಿಗೆ ಗೃಹಿಣಿ, ಸೂರ್ಯ, ಆದಿತ್ಯ ಅನ್ನುವಂಥ 3 ನಾಮಗಳಿವೆ. ಇವೆಲ್ಲ ಸೂರ್ಯನನ್ನೇ ಹೇಳುವಂಥವು. ಅದನ್ನು ನಿತ್ಯ ಯಾರು ಜಪ ಮಾಡ್ತಾರೆ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ. ಯಾಕೆಂದ್ರೆ ಆರೋಗ್ಯಂ ಭಾಸ್ಕರಾದಿತ್ಯೆ. ಆರೋಗ್ಯವನ್ನ ಸೂರ್ಯನ ಮೂಲಕ ಮನುಷ್ಯ ಪಡ್ಕೊಳ್ಬೇಕಂತ ಅದಕ್ಕಾಗಿ ಸೂರ್ಯ ನಮಸ್ಕಾರ ಇತ್ಯಾದಿಗಳನ್ನು ದೈಹಿಕವಾಗಿ ಮಾಡಬೇಕು. ಮತ್ತೆ ಮಾನಸಿಕವಾಗಿಯೂ ಕೂಡ ಸೂರ್ಯಾಂತಕವಾದಂಥ ಭಗವಂತನ ಗಾಯತ್ರಿಯ ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು. ವಿಷ್ಣು ರಹಸ್ಯದಲ್ಲಿ ಬಂದಿರುವಂಥ ಕೆಲವು ಮಾಹಿತಿಗಳನ್ನು ಹೇಳ್ತಾರೆ. ಶಬ್ದಾದ್ಯಾ ವಿಷಯ ಪಂಚ ತತ್ರಾವಿಷ್ಟಾಸ್ತು ದೇವತಾ ಬಹುಧಾ ಜಾಯಮಾನೋಹಂ ತತ್ರಾಪಿ ಪ್ರಾವಿಶಂ ಕ್ರಮಾತ್. 1526 ರೂಪಗಳಿಂದ ಭಗವಂತ ಅಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು. ಇದು ಗೃಹಿಣಿ ಸೂರ್ಯ ಇದೇನಿದಿಲ್ಲ ತಂತ್ರಸಾರದಲ್ಲಿ ಬಂದಂತಹ ಮಂತ್ರ ಇದು. ಆರೋಗ್ಯ, ಮಳೆ, ಬೆಳೆ, ಸಂಪತ್ತು ಎಲ್ಲ ಸಮೃದ್ಧವಾಗಿ ದೊರೆಯುತ್ತದೆ. ಆ ಮಂತ್ರದ ಫಲಶ್ರುತಿಯನ್ನು ಅಲ್ಲಿ ಹೇಳ್ತಾರೆ. ಅದಕ್ಕೆ ಮುಖ್ಯವಾಗಿ ಆ ಮಂತ್ರದಿಂದ ಪ್ರತಿಪಾದ್ಯನಾದವನು ಭಗವಂತ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಐತರೇಯ ಭಾಷ್ಯದಲ್ಲಿ, ಐತರೇಯ ಉಪನಿಷತ್ನಲ್ಲಿ ಅದರ ಭಾಷ್ಯದಲ್ಲಿ ನಾರಾಯಣ ಸೂರ್ಯಗತಃ ಗಾಯತ್ರ್ಯೋಪಾಸಕೋಸಿ ಸಹ. ನಾರಾಯಣನೇ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿದ್ದು ಗಾಯತ್ರಿಯ ಮಂತ್ರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಅವನನ್ನು ಧ್ಯಾನ ಮಾಡಬೇಕು. ಹ್ರಸ್ವ ಕೃಪಾಲು ಸೇತಶ್ಚ ಸ್ವಯಮನ್ಯ ಸ್ವಯಂ ತಥಾ ಸತಾರ ಅಷ್ಟಾಕ್ಷರ ಸೌರ ಕ್ರಮವಿಕ್ರಮತಃ ಪದೈ ಅಂಗಾನಿ ಪದ್ಮಯುಗಲಧರ ಧ್ಯೇಯ ಅರುಣ ರವಿ ಸರ್ವವ್ಯಾಧಿಹರ. ಎಲ್ಲಾ ಥರದ ವ್ಯಾಧಿಗಳನ್ನು ಪರಿಹಾರ ಮಾಡ್ತದೆ. ಶ್ರೀದಹ ಸಂಪತ್ತನ್ನು ಕೊಡ್ತದೆ. ವೃಷ್ಟಿದಹ ಮಳೆ ಬೆಳೆಯನ್ನು ಕೊಡುವಂಥದ್ದು ಕೂಡ ಇದೇ ಮಂತ್ರ. ಅಯಂ ಮುನುಹು ಸ್ಮೃತಃ ಅಂತ ಅಲ್ಲಿ ತಂತ್ರಸಾರದಲ್ಲಿ ವರ್ಣಿತ ಆಗಿರುವಂತಹ ಮಂತ್ರ ಅದು. ತಂತ್ರಸಾರದ 4ನೇ ಅಧ್ಯಾಯ ಎಲ್ಲ ಮಂತ್ರಗಳಿಗೆ ಮೀಸಲಾಗಿರುವಂಥದ್ದು. ಅದರಲ್ಲಿ 89 ಮತ್ತು 90ನೇ ಶ್ಲೋಕಗಳಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ಹ್ರಸ್ವ ಕೃಪಾಳು ಅಂತ ಬಂತು. ಅಲ್ಲಿ ಕೃಪಾಳು ಅಂತಂದ್ರೆ ಗೃಹಿಣಿ ಅಂತ ಅರ್ಥ. ಕರುಣಾಶಾಲಿ ಅಂತ ಅರ್ಥ. ಕೃಪಾಳು ಅನ್ನೋ ಶಬ್ದದಿಂದ ಆ ಶ್ಲೋಕ ಅದನ್ನು ಸೂಚನೆ ಮಾಡಿದೆ. ಗೃಹಿಣಿ ಶಬ್ದ, ಗೃಹಿಣಿ ಅಂತ ದೀರ್ಘವಾಗಿ ಉಚ್ಚಾರ ಮಾಡಬಾರ್ದು, ಗೃಹಿಣಿ ಅಂತ ಉಚ್ಚಾರ ಮಾಡಬೇಕು. ಮತ್ತು ಆದಿತ್ಯವಾಚಕವಾದಂಥ ಸೂರ್ಯ, ಆದಿತ್ಯವಾಚಕವಾದಂತಹ ಆದಿತ್ಯ ಅನ್ನೋ ಶಬ್ದವನ್ನೇ ಉಚ್ಚಾರ ಮಾಡಬೇಕು. ಆರಂಭದಲ್ಲಿ ಓಂಕಾರವನ್ನು ಉಚ್ಚಾರ ಮಾಡಬೇಕು. ಇದು ಸೂರ್ಯಾಷ್ಟಾಕ್ಷರ ಮಂತ್ರ ಅಂತ. ಸೂರ್ಯನನ್ನು ಧ್ಯಾನ ಮಾಡುವಂಥ ಅಷ್ಟಾಕ್ಷರ ಮಂತ್ರ ಇದು. ನಾರಾಯಣ ಅಷ್ಟಾಕ್ಷರ ಎಲ್ಲ ಇದ್ದಂತೆ ಹೀಗೆ ಓಂ ಗೃಹಿಣಿ ಸೂರ್ಯ ಆದಿತ್ಯ ಓಂ ಅಂತ ಹೀಗೆ ಅದನ್ನು ಧ್ಯಾನ ಮಾಡಬೇಕು. ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನು ಕೂಡ ಹಾಗೆ ಮಾಡಬೇಕು. 2 ತಾವರೆಗಳನ್ನು ಕೈಯಲ್ಲಿ ಹಿಡಿದಾನಂತೆ ಭಗವಂತ. 2 ಕಮಲದ ಹೂಗಳನ್ನು ಹಿಡ್ಕೊಂಡಿರುವಂತಹ ಕೆಂಪು ಬಣ್ಣದ ಸೂರ್ಯನನ್ನು ಧ್ಯಾನ ಮಾಡಬೇಕು. ಉದಯಿಸ್ತಾ ಇರುವಂಥ ಸೂರ್ಯನನ್ನ. ಎಲ್ಲ ರೋಗ ಪರಿಹಾರ ಮಾಡುವಂಥದ್ದು, ಸಂಪತ್ತನ್ನು ಕೊಡುವಂಥದ್ದು, ಮತ್ತೆ ಮಳೆ ಬರೆಸುವಂಥದ್ದು.
ಅಂಗಾನಿ ಪದ್ಮಯುಗಲಧರ ಧ್ಯೇಯ ಅರುಣ ರವಿ. ಪದ್ಮಯುಗಲ, 2 ಪದ್ಮಗಳನ್ನು ಧ್ಯಾನ ಇಟ್ಕೊಂಡಿರುವಂತಹ ಒಂದು ಭಗವಂತನ ರೂಪ ಅದು. ಅದೇ ಈ ಮಂತ್ರವನ್ನ ಜಪ ಮಾಡ್ಲಿಕ್ಕೆ ಆಗದೇ ಇದ್ದವರಿಗೆ ಇಂಥ 70 ಮಂತ್ರಗಳಿವೆ. 70 ಮಂತ್ರಗಳನ್ನು ಯಾರೂ ಮಾಡಲಾರೆ, ಎಲ್ಲ ವಿದ್ವಾಂಸರು ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಂಥ ಸರಳವಾದಂಥ ಕನ್ನಡದ ಪದ್ಯಗಳೇನಿವೆ ಅದನ್ನು ಎಲ್ಲರೂ ಕೂಡ ಅಂದು ಆ ಮೂಲಕ ಆ ಸಂಪತ್ತನ್ನ ಪಡೆದುಕೊಳ್ಬೇಕು. ಘೃಣಿ ಅಂತಂದ್ರೆ ಕೃಪಾಳು ಅಂತ ಅರ್ಥ, ಕರುಣಾಶಾಲಿ ಅಂತ ಅರ್ಥ. ಸೂರ್ಯ ಅದು ಕೂಡ ಭಗವಂತನಿಗೆ ವಾಚಕವಾದದ್ದು, ನಿತ್ಯ ಸಂಚಾರ ಮಾಡ್ತಿರ್ತದೆ ಎಲ್ಲಾ ಕಡೆ ಅದು, ಅದಕ್ಕಾಗಿ ಸೂರ್ಯ ಅಂತ ಅವನು ಕರೀತಾರೆ. ಆದಿತ್ಯ ಭೂಮಿಯ ಕಡೆಯಿಂದ ನೀರನ್ನು ಸ್ವೀಕಾರ ಮಾಡ್ತಾನೆ, ಆದತ್ತೆ ನೀರನ್ನು ಎಳ್ಕೋತಾನೆ. ಮತ್ತೆ ದದಾತಿ ತಾನು ಸ್ವೀಕಾರ ಮಾಡೋದಲ್ಲದೆ ಆ ಭೂಮಿಗೆ ಮತ್ತೆ ಕೊಡ್ತಾನೆ, ಅದಕ್ಕಾಗಿ ಆತನನ್ನ ಆದಿತ್ಯ ಅಂತ ಕರೀತಾರೆ. ದೇವನಾಗ ಅಂತ ಒಬ್ಬ ಋಷಿ ಇದಕ್ಕೆ ಅಂತ ಮಂತ್ರಗಳನ್ನು ಕಂಡುಹಿಡಿದಂತಹ ಒಬ್ಬ ಋಷಿ ದೇವನಾಗ ಅಂತ. ಇದು ಶಾರದಾ ತಿಲಕ ಅನ್ನುವಂಥ ಒಂದು ಗ್ರಂಥದಲ್ಲಿ ವರ್ಣನೆಗೆ ಬಂದಿರುವಂಥ ವಿಷಯ. ಹೀಗೆ ತಂತ್ರಸಾರದಲ್ಲಿ ಬಂದಂತಹ ಮಂತ್ರ ಏನಿದೆ ಅದರ ವರ್ಣನೆಯನ್ನ ದಾಸರು ಈ 7ನೇ ಸಂಧಿಯ 8ನೇ ಪದ್ಯದಲ್ಲಿ ಮಾಡಿದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಶ್ರವಣ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.